ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ಮಕ್ಕಳೇ, ಈ ಇಂದಿನ ತರಗತಿಯಲ್ಲಿ ನಾವು ಲ್ಯಾಪಿಂಗ್, ಹಾರ್ನಿಂಗ್, ಸರ್ಫೇಸ್ ಟೆಕ್ಸ್ಚರ್ಸ್ ಈ ವಿಷಯವನ್ನು ಮನನವನ್ನು ಮಾಡಿಕೊಂಡಿದ್ದೀವಿ. ಇನ್ ದಿಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅನದರ್ ಟಾಪಿಕ್ ದಟ್ ಇಸ್ ಕಾಲ್ಡ್ ಟೇಪರ್ಸ್. ಟೇಪರ್ಸ್ ಬಗ್ಗೆ, ಟೇಪರ್ಸ್ ಆನ್ ಕೀಸ್ ನಲ್ಲಿ ಯಾವ ರೀತಿ ಟೇಪರ್ ಇರುತ್ತೆ, ಕೀವೆನಲ್ಲಿ ಯಾವ ರೀತಿ ಇರುತ್ತೆ, ಸ್ಟ್ಯಾಂಡರ್ಡ್ ಟೇಪರ್ಸ್ ಅಂದ್ರೆ ಏನು, ಕಾಟರ್ಸ್ ನಲ್ಲಿ ಯಾವ ರೀತಿ ಟೇಪರ್ಸ್ ಇರುತ್ತೆ, ಕಾಟರ್ ಜಾಯಿಂಟ್ಸ್ ನಲ್ಲಿ ಯಾವ ರೀತಿ ಟೇಪರ್ಸ್ ಇರುತ್ತೆ ಅನ್ನೋದನ್ನ ಈ ದಿನದ ತರಗತಿಯಲ್ಲಿ ನೋಡ್ತಾ ಹೋಗೋಣ ಮಕ್ಕಳು. At the end of this lesson, you shall be able to what are all the objectives, define taper. Taper ಅಂದ್ರೆ ಏನು ಅಂತ ಹೇಳ್ಬೇಕು, ನೀವು ತಿಳ್ಕೋಬೇಕು. ಟೇಪರ್ ನ ಬಳಕೆಗಳೇನು, ಸ್ಟೇಟ್ ದ ಯೂಸಸ್ ಆಫ್ ಟೇಪರ್ಸ್ ಅನ್ನ ತಿಳ್ಕೋಬೇಕು. ಫೀಚರ್ಸ್ ಆಫ್ ಸೆಲ್ಫ್ ಹೋಲ್ಡಿಂಗ್ ಅಂಡ್ ಸೆಲ್ಫ್ ರಿಲೀಸಿಂಗ್ ಟೇಪರ್ಸ್. ಈಗಾಗಲೇ ನಾವೆಲ್ಲ ಇದನ್ನ ವರ್ಕ್ಶಾಪ್ ನಲ್ಲಿ ಬಳಸ್ತಾ ಇದ್ದೀವಿ. ಸೆಲ್ಫ್ ಹೋಲ್ಡಿಂಗ್, ಸೆಲ್ಫ್ ರಿಲೀಸಿಂಗ್ ಎಲ್ಲ ಇದೆ, ನೋಡಿದ್ದೀವಿ. ಅದರದ್ದು ಫೀಚರ್ಸ್ ಅನ್ನ ನಾವು ತಿಳ್ಕೋಬೇಕು, ವ್ಯತ್ಯಾಸವನ್ನು ನಾವು ತಿಳ್ಕೋಬೇಕು. ಪಿನ್ ಟೇಪರ್ಸ್, ಮೆಟ್ರಿಕ್ ಟೇಪರ್ಸ್, ಕೀವೇ ಟೇಪರ್ಸ್, ಇವುಗಳ ಬಗ್ಗೆ ವಿಷಯವನ್ನು ನಾವು ಈ ತರಗತಿಯಲ್ಲಿ ಮನನ ಮಾಡಬೇಕು. ಮತ್ತೆ ವೈ ಟೇಪರ್ ಇಸ್ ಪ್ರೊವೈಡೆಡ್ ಆನ್ ಕೀ ಅಂಡ್ ಕಾಟರ್ಸ್. ಕೀ ಮತ್ತೆ ಕಾಟರ್ಸ್ ನಲ್ಲಿ ಟೇಪರ್ ಅನ್ನ ಯಾಕೆ ಪ್ರೊವೈಡ್ ಮಾಡಿರ್ತಾರೆ, ಕಾಟರ್ ಜಾಯಿಂಟ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ನಾವು ಫಸ್ಟ್ ಆಫ್ ಆಲ್ ಯು ಕಮ್ ಟು ವಾಟ್ ಈಸ್ ಟೇಪರ್. ವಾಟ್ ಈಸ್ ಟೇಪರ್? Tapers are those which having uniform increase or decrease in diameter along the length of the cylinder. ಅಂದ್ರೆ ಮಕ್ಕಳೇ, ಯಾವುದಾದರೂ ಒಂದು ಸಿಲಿಂಡ್ರಿಕಲ್ ರಾಡ್ ಅನ್ನು ತೆಗೆದುಕೊಂಡಾಗ ಆ ರಾಡ್ ನಲ್ಲಿ ಅದರ ಡಯಾಮೀಟರ್ ಗ್ರಾಜುವಲ್ ಆಗಿ ಅಂದ್ರೆ ಯೂನಿಫಾರ್ಮ್ ಆಗಿ ಕಡಿಮೆ ಆಗ್ತಕ್ಕಂಥದ್ದು ಅಥವಾ ಯೂನಿಫಾರ್ಮ್ ಆಗಿ ಜಾಸ್ತಿ ಆಗ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ, ಟೇಪರ್ಸ್ ಅಂತ ನಾವು ಕರಿತೀವಿ. ಟೇಪರ್ಸ್ ಆರ್ ದೋಸ್ ವಿಚ್ ಹ್ಯಾವಿಂಗ್ ಯೂನಿಫಾರ್ಮ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಡಯಾಮೀಟರ್ ಅಲಾಂಗ್ ದ ಲೆಂತ್ ಆಫ್ ದ ಟೇಪರ್. ನೋಡಿ ಮಕ್ಕಳೇ, ಇಲ್ಲಿ ಒಂದು ಬಂತು. ಸೊ ಇಲ್ಲಿ ಏನಾಗಿದೆ, ಯೂನಿಫಾರ್ಮ್ ಇನ್ಕ್ರೀಸ್. ಈ ಸೆಂಟ್ರಲ್ ಲೈನ್ ಗೆ ಇದೊಂದು ರೌಂಡ್ ರಾಡ್, ಸಿಲಿಂಡ್ರಿಕಲ್ ರಾಡ್. ಈ ಕಡೆ ಬಂದ್ರೆ, ಎಡದಿಂದ ಬಲಕ್ಕೆ ಬಂದ್ರೆ ಡಿಕ್ರೀಸ್ ಆಗಿದೆ, ಬಲದಿಂದ ಎಡಕ್ಕೆ ಹೋದ್ರೆ ಇನ್ಕ್ರೀಸ್ ಆಗಿದೆ ಡಯಾಮೀಟರ್. ದಿಸ್ ಇಸ್ ಕಾಲ್ಡ್ ಟೇಪರ್ ಅಂತ ನಾವು ಕರಿತೀವಿ ಮಕ್ಕಳೇ. ನಾವು ನಿಮ್ಗೆಲ್ಲ ಗೊತ್ತು ಈಗಾಗಲೇ. ಪ್ಲೈನ್ ಸಾಫ್ಟ್ ಅಂದ್ರೆ ಗೊತ್ತು, ಅಂದ್ರೆ ದೇರ್ ಈಸ್ ನೋ ವೇರಿಯೇಷನ್ಸ್ ಇನ್ ಡಯಾಮೀಟರ್. ವಿಲ್ ಹ್ಯಾವ್ ಎ ಸಿಂಗಲ್ ಡಯಾಮೀಟರ್ ಇನ್ ಎಂಟೈರ್ ಲೆಂತ್ ಈಸ್ ಕಾಲ್ಡ್ ಪ್ಲೈನ್ ಸಾಫ್ಟ್. ದಿಸ್ ಇಸ್ ದ ಪ್ಲೈನ್ ಸಾಫ್ಟ್. ಒಂದು ಪ್ಲೈನ್ ರಾಡ್ ಅದೇ ಡಯಾಮೀಟರ್, ಎಲ್ಲ ಚೆಕ್ ಮಾಡಿದ್ರು ಒಂದೇ ಡಯಾಮೀಟರ್ ಇರುತ್ತೆ, ಅದನ್ನ ಪ್ಲೈನ್ ಸಾಫ್ಟ್ ಅಂತ ಕರಿತೀವಿ. ಅದೇ ರೀತಿ ಸ್ಟೆಪ್ಡ್ ಸಾಫ್ಟ್ ಬಂದ್ರೆ ವಿಲ್ ಹ್ಯಾವ್ ಎ ವೇರಿಯಸ್ ಡಯಾಮೀಟರ್ ಇನ್ ಇಟ್ಸ್ ಲೆಂತ್. ನೀವು ಸ್ಟೆಪ್ ಟರ್ನಿಂಗ್ ಮಾಡುವಾಗ ನಿಮಗೆ ಗೊತ್ತಿರ್ತದೆ ಸ್ಟೆಪ್ಡ್ ಸಾಫ್ಟ್ ಯಾವ ರೀತಿ ಇರುತ್ತೆ, ಈ ರೀತಿ ಇರ್ತದೆ ಅಲ್ಲ ಮಕ್ಕಳೇ. ಸೊ ದಿಸ್ ಇಸ್ ಕಾಲ್ಡ್ ಸ್ಟೆಪ್ಡ್ ಸಾಫ್ಟ್. ಡಯಾಮೀಟರ್ ಶುಡ್ ಬಿ ವೇರಿಡ್. ನೋಡಿ, ಇಲ್ಲೊಂದು ಸೈಜು, ಇಲ್ಲೊಂದು ಸೈಜು, ಇಲ್ಲೊಂದು ಬೇರೆ ಬೇರೆ ಸೈಜ್. ಅದೇ ರೀತಿ ಟೇಪರ್ಡ್ ಸಾಫ್ಟ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ವಿಲ್ ಹ್ಯಾವ್ ಇನ್ಫಿನಿಟ್ ಡಯಾಮೀಟರ್ಸ್. ನೋಡಿ ಮಕ್ಕಳೇ, ಇಲ್ಲಿ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಇನ್ diameter. This is called taper saft. Now come to the standard tapers. Standard tapers are those which having uniform increase or decrease in diameter along a length of a cylinder is called standard tapers ಅಂತ ನಾವು ಕರಿತೀವಿ ಮಕ್ಕಳೇ. Now come to tapers on key. ಈಗ ನಿಮಗೆ ಡಿಫೈನ್ ಟೇಪರ್ಸ್ ಗೊತ್ತಾಯ್ತು. ಈಗ ಟೇಪರ್ಸ್ ಆನ್ ಕೀ ನಲ್ಲಿ ಯಾವ ರೀತಿ ಟೇಪರ್ಸ್ ಇರುತ್ತೆ? When key is drive through the keyway pit due to the wedge action. This ensure tightness of the joint in operation and prevent loosening of the parts. Due to taper, it is easy to remove the key and dismantle the joint. The normal value of taper key is 1:100. ನೋಡಿ, ಎಲ್ಲ ಟೇಪರ್ ಕೀಸ್ ನಿಮ್ಗೆ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲ ಬೇರೆ ಬೇರೆ ಡಿಫರೆಂಟ್ ವೆರೈಟಿ ಆಫ್ ಟೇಪರ್ ಕೀಸ್ ನ ಹಿಂದೆ ಇವೆಲ್ಲ ಕೀಸ್ ನ ಮಾಡಿ. ಕೀ ಅಂದ ಮೇಲೆ ಅಲ್ಲಿ ಏನಿರುತ್ತೆ,
ಟೇಪರ್ಸ್ ಅನ್ನ ಕೊಟ್ಟಿರ್ತೀನಿ. ಅಂದ್ರೆ ಯಾವುದೇ ಅಸೆಂಬ್ಲಿಯಲ್ಲಿ ಮಕ್ಕಳೇ ಒಂದು ಕೀವೇ ಇದ್ರೆ ಆ ಕೀವೇ ಡ್ರೈವ್ ಥ್ರೋದಾಗ ಕೀವೇ ಈ ಕೀಯನ್ನ ಏನ್ ಮಾಡ್ತಾರೆ, ಕೀವೇ ಒಳಗಡೆಗೆ ಡ್ರೈವ್ ಮಾಡ್ತಾರೆ, ಫಿಟ್ ಮಾಡ್ತೀವಿ. ಏನಂದ್ರೆ ಇದು ವೆಡ್ಜ್ ಆಕ್ಷನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅಂದರೆ ಜಾಯಿಂಟ್ ನಲ್ಲಿ ನಾವು ಏನು ಅಸೆಂಬ್ಲಿಯನ್ನ ಮಾಡಿರ್ತೀವಿ ಆ ಅಸೆಂಬ್ಲಿಯಲ್ಲಿ ಲೂಸನಿಂಗ್ ಟು ಪ್ರಿವೆಂಟ್ ಲೂಸನಿಂಗ್ ಆಫ್ ದ ಪಾರ್ಟ್ಸ್ ಲೂಸ್ ಆಗದೆ ಇರೋ ರೀತಿ, ಅಂದರೆ ಸಾಫ್ಟ್ ಮತ್ತೆ ಹಬ್ ಅನ್ನ ಓಲ್ಡ್ ಮಾಡ್ಲಿಕ್ಕೆ, ಗೇರ್ ಮತ್ತೆ ಸಾಫ್ಟ್ ಅನ್ನ ಓಲ್ಡ್ ಮಾಡ್ಲಿಕ್ಕೆ. ದಟ್ ಮೀನ್ಸ್ ಈ ಕೀನಲ್ಲಿ ಟೇಪರ್ ನ ಯಾಕೆ ಕೊಟ್ಟಿರ್ತಾರೆ ಅಂತಂದ್ರೆ ಅದನ್ನ ಈಸಿಯಾಗಿ ನಾವು ಅಸೆಂಬಲ್ ಮಾಡಬೇಕು, ಈಸಿಯಾಗಿ ಡಿಸ್ಮೆಂಟಲ್ ಮಾಡಬೇಕು. ದಟ್ಸ್ ವೈ ಟೇಪರ್ ಈಸ್ ಪ್ರೊವೈಡೆಡ್ ಆನ್ ಕೀ. ವೈ ಟೇಪರ್ ಈಸ್ ಪ್ರೊವೈಡೆಡ್ ಆನ್ ಕೀ ಅಂದ್ರೆ ಬಿಕಾಸ್ ಆಫ್ ಈಸಿ ಟು ರಿಮೂವ್, assemble or dismantle the key in a joint. ಸಾಮಾನ್ಯವಾಗಿ ಮಕ್ಕಳೇ ದ ನಾರ್ಮಲ್ ವ್ಯಾಲ್ಯೂ ಆಫ್ ಎ ಟೇಪರ್ ಆಫ್ ಎ ಕೀ ಇಸ್ 1:100. ಇದನ್ನ ಕೇಳ್ತಾರೆ, ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ. ಟೇಪರ್ಸ್ ಆನ್ ಕೀ, ವಾಟ್ ಇಸ್ ದ ಟೇಪರ್ ರೇಷಿಯೋ ಅಂದ್ರೆ 1:100. 1:100. That means in a 100 unit of a length, the 1 unit is taper. 1 unit is taper towards either increasing or decreasing towards the tip. So tapers on key ಗೊತ್ತಾಯ್ತಲ್ಲ ಮಕ್ಕಳೇ, 1:100. You now come to the taper on cotter. Taper on cotter joint ನಲ್ಲಿ ನಾವೇನನ್ನ ಯೂಸ್ ಮಾಡ್ತೀವಿ, ಕಾಟರ್ ನ ಯೂಸ್ ಮಾಡ್ತೀವಿ. ಇಲ್ಲೂ ಕೂಡ ಟೇಪರ್ ಅನ್ನ ಕೊಟ್ಟಿರ್ತಾರೆ ಮಕ್ಕಳೇ. ಈ ಕಾಟರ್ ಟೇಪರ್ ಏನಂತ ನೋಡೋಣ. ವೆನ್ ಕಾಟರ್ ಇಸ್ ಡ್ರೈವನ್ ಥ್ರೂ ದ ಸ್ಲಾಟ್ಸ್ ಇಟ್ ಫಿಟ್ ಟೈಟ್ ಡ್ಯೂ ಟು ದ ವೆಡ್ಜ್ ಆಕ್ಷನ್. ನೀವು ಕಾಟರ್ ಅನ್ನ ಸ್ಲಾಟ್ ಒಳಗಡೆಗೆ ನೀವು ಫಿಟ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಇದೆ ಮಕ್ಕಳೇ, ಇದು ನೋಡಿ, ಇಲ್ಲಿ ಸ್ಪೈಕ್ ಗಾಟ್ ಇದೆ, ಇಲ್ಲಿ ಸಾಕೆಟ್ ಇದೆ, ಇಲ್ಲಿ ಕಾಟರ್ ಅನ್ನ ಏನ್ ಮಾಡಿದ್ದಾರೆ, ಫಿಟ್ ಮಾಡಿದ್ದಾರೆ. ಇದು ಥ್ರೋಲಿ ಈ ಇದರಿಂದ ಹೋಗಿ ಸಾಫ್ಟ್ ಅನ್ನ ಹೋಗಿ ಆದಿ ಈ ಕಡೆ ಬಂದಿದೆ. ಇದು ವೆಡ್ಜ್ ಆಕ್ಷನ್ ಆಗಿ ಕ್ರಿಯೇಟ್ ಮಾಡ್ತಾರೆ ಟು ಎನ್ಜೂರ್ tightness of the joint in operation and prevent loosening of the parts. Due to taper, it is easy to remove the cotter and dismantle the joint. ನೋಡಿ, ಈ ಕಾಟರ್ಗೆ ಟೇಪರ್ ಅನ್ನ ಕೊಟ್ಟಿರೋದ್ರಿಂದ ಈಸಿಯಾಗಿ ಇದನ್ನ ನಾವೇನ್ ಮಾಡಬಹುದು, ಅಸೆಂಬಲ್ ಮಾಡಬಹುದು, ಡಿಸ್ಮೆಂಟಲ್ ಮಾಡಬಹುದು, ಮತ್ತೆ ಇದು ಲಾಕಿಂಗ್ ಕರೆಕ್ಟ್ ಆಗುತ್ತೆ. ಲಾಕಿಂಗ್ ಏನಾಗುತ್ತೆ, ಕರೆಕ್ಟ್ ಲಾಕಿಂಗ್ ಆಗುತ್ತೆ. ಟೈಟ್ನೆಸ್ ಇನ್ ದ ಜಾಯಿಂಟ್ ಆರ್ ಆಪರೇಷನ್ ಟು ಪ್ರಿವೆಂಟ್ ಲೂಸನಿಂಗ್ ಆಫ್ ದ ಪಾರ್ಟ್ಸ್. ಆಯ್ತಾ ಮಕ್ಕಳಿಗೆ, ಇದು ಕಾಟರ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ನಾನು ನಿಮ್ಗೆ ಒಂದು ಕಾಟರ್ ಜಾಯಿಂಟ್ ಅದು ಚಿತ್ರವನ್ನು ತೋರಿಸಿದೀನಿ. ಸಾಮಾನ್ಯವಾಗಿ ಮಕ್ಕಳೇ ಕಾಟರ್ದು ಟೇಪರ್ ರೇಷಿಯೋನು ಕೇಳ್ತಾರೆ, ನೆನಪಿನಲ್ಲಿ ನೀವು ಇಟ್ಕೋಬೇಕು. ಕಾಟರ್ ಟೇಪರ್ ರೇಷಿಯೋ ಇಸ್ ವೇರಿಡ್ ಫ್ರಮ್ 1:48 to 1:24. ಸಾಮಾನ್ಯವಾಗಿ 1:48ರಿಂದ 1:24 ಈ ಕಾಟರ್ ಟೇಪರ್ ರೇಷಿಯೋ ವೇರಿಯೇಷನ್ ಆಗುತ್ತೆ. ನೀವು ಟೇಪರ್ ಕೀನಲ್ಲಿ ನೋಡಿದ್ರಲ್ಲ, ಟೇಪರ್ ಕೀನಲ್ಲಿ ಮಕ್ಕಳೇ ಅದ್ರ ರೇಷಿಯೋ ಎಷ್ಟಿರುತ್ತೆ, 1:100 ಇರುತ್ತೆ. ಆದ್ರೆ ಕಾಟರ್ ನಲ್ಲಿ ನೀವು ನೋಡೋದಾದ್ರೆ ಮಕ್ಕಳೇ ಅದು 1:48 ಇಂದ 1:24 ವರೆಗೆ ನಿಮಗೆ ಕಾಟರ್ ರೇಷಿಯೋ ಇರುತ್ತೆ. ಟೇಪರ್ ಪಿನ್ಸ್, ಟೇಪರ್ ಕೀಸ್ ನೋಡಿದ್ವಿ, ಟೇಪರ್ಸ್ ಆನ್ ಕೀ, ಟೇಪರ್ ಆನ್ ಕಾಟರ್ ನೋಡಿದ್ವಿ. ನಾವು ಕಂಡು ಟೇಪರ್ ಪಿನ್ಸ್, ಟೇಪರ್ ಪಿನ್ಸ್ ಅನ್ನು ಕೂಡ ನಾವು ಅಸೆಂಬ್ಲಿಯಲ್ಲಿ ಯೂಸ್ ಮಾಡ್ತೀವಿ ಮಕ್ಕಳೇ. ಈ ರೀತಿ ಪಿನ್ಸ್ ಗಳನ್ನ ಟೇಪರ್ ಪಿನ್ಸ್ ಲೈಕ್ ಎ ರೌಂಡ್ ಕೀಸ್ ಆರ್ ಯೂಸ್ಡ್ ಟು ಲಾಕಿಂಗ್ ದ ಕಾಲರ್ಸ್ ಆನ್ ಸಾಫ್ಟ್ ಅಂಡ್ ಆಲ್ಸೋ ಬಿಟ್ವೀನ್ ಸಾಫ್ಟ್ ಅಂಡ್ ಫಾರ್ ಟ್ರಾನ್ಸ್ಮಿಷನ್ ಆಫ್ ಮೋಷನ್ಸ್. ಪವರ್ ಟ್ರಾನ್ಸ್ಮಿಷನ್ ನಲ್ಲೇ ನಾವು ಟೇಪರ್ಸ್ ಅನ್ನ ಬಳಸ್ತಕ್ಕಂಥದ್ದು ಮಕ್ಕಳೇ. ಇಲ್ಲಿ ನಾವು ಟೇಪರ್ ಪಿನ್ ಅನ್ನ ನಾವು ಒಂದು ರೌಂಡ್ ಕೀ ಆಗಿ ಯೂಸ್ ಮಾಡ್ತೀವಿ. ಕಾಲರ್ಸ್ ಅನ್ನ ಲಾಕ್ ಮಾಡ್ಲಿಕ್ಕೆ ಸಾಫ್ಟ್ ಜೊತೆನಲ್ಲಿ, ಅಥವಾ ಸಾಫ್ಟ್ ಮತ್ತೆ ಹಬ್ ಅಲ್ಲಿ ಲಾಕ್ ಮಾಡ್ಲಿಕ್ಕೆ ಪವರ್ ಟ್ರಾನ್ಸ್ಮಿಷನ್ ನಲ್ಲಿ ನಾವು ಈ ಟೇಪರ್ ಪಿನ್ಸ್ ಅನ್ನ ನಾವು ಬಳಸ್ತೀವಿ. ನಿಮ್ಗೆಲ್ಲ ಗೊತ್ತಿದೆ. ಸೊ ವಾಟ್ ಇಸ್ ದ ರೇಷಿಯೋ ಆಫ್ ಟೇಪರ್ ಫಾರ್ ಟೇಪರ್ ಪಿನ್ ಅಂದ್ರೆ 1:50. ನೋಡಿ, ಒಂದೊಂದನ್ನ ಮಕ್ಕಳೇ ನೀವು ನೆನಪಿನಲ್ಲಿ ಇಟ್ಕೋತಾ ಹೋಗ್ಬೇಕು. ಇನ್ ಪಿನ್, taper pin, small end as referred to nominal dia. Its ends are spherical and radius equal to the dia of the pin. ಸಾಮಾನ್ಯವಾಗಿ ಸ್ಮಾಲ್ ಎಂಡ್ ಇದು ಟೇಪರ್ ಪಿನ್ ಒಂದ್ ಕಡೆ ಕಡಿಮೆ ಇರ್ತದೆ, ಒಂದ್ ಕಡೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಲಾಂಗ್ ದ ಲೆಂತ್ ಇರುತ್ತೆ. ಅದು ಎಷ್ಟಿರುತ್ತೆ ಸರ್ ಅಂತಂದ್ರೆ ರೇಷಿಯೋ ಇಸ್ 1:50.
1:50 ಅಂದ್ರೆ, so in a 50 unit of length, the taper is 1 unit. 1 unit. Like that, this is 1:50, this is taper pins. ನಾವು ಕಮ್ ಟು ದ ಯೂಸಸ್ ಆಫ್ ಟೇಪರ್ಸ್ ಅನ್ನ. ಈಗ ನಾನು ಹೇಳಿದೆ, ಈಗ ಹಿಂದೆ ನಾನು ಟೇಪರ್ಸ್ ಬಂದ ತಕ್ಷಣ ಯೂಸಸ್ ಹೇಳಿದೆ. ಸಾಮಾನ್ಯವಾಗಿ ಮಕ್ಕಳೇ ಟೇಪರ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಸೆಲ್ಫ್ ಅಲೈನ್ಮೆಂಟ್, ಲೊಕೇಶನ್ ಆಫ್ ದ ಕಾಂಪೊನೆಂಟ್ ಇನ್ ಅಸೆಂಬ್ಲಿ. ಈಗ ಉದಾಹರಣೆಗೆ ನೀವು ಡ್ರಿಲ್ ಚೆಕ್ ಅನ್ನ ತೆಗೆದುಕೊಳ್ತೀರಿ, ಏನ್ ಮಾಡ್ತೀರಿ, ಸ್ಪಿಂಡಲ್ ಲಾಕ್ ಮಾಡಿದ್ರೆ ಟ್ಲಕ್ ಅಂತ ಲಾಕ್ ಆಗೋಗುತ್ತೆ. ಡೇಟ್ ಸೆಂಟರ್ ತಗೋತೀರಿ, ಟೈಲ್ ಸ್ಟಾಕ್ ಸ್ಪಿಂಡಲ್ ಹೋಗಿ ಹಿಂಗ್ ಲಾಕ್ ಮಾಡ್ತೀರಿ, ಸುಮ್ಮನೆ ಹಿಂಗ್ ಒಳಗಡೆ ಹಾಕ್ತಿರಿ, ಲಾಕ್ ಆಗೋಗುತ್ತೆ. ಅದಕ್ಕೆ ನಟ್ಟು ಬೋಲ್ಟ್ ಆಗಿ ಟೈಟ್ ಮಾಡ್ತೀರಾ? ನೋ. ಸೊ ಸೆಲ್ಫ್ ಲಾಕಿಂಗ್, ಸೆಲ್ಫ್ ಅಲೈನ್ಮೆಂಟ್, ಲೊಕೇಶನ್ ಆಫ್ ಕಾಂಪೊನೆಂಟ್ ಇನ್ ಅಸೆಂಬ್ಲಿ. ಅದೇ ಅಲೈನ್ಮೆಂಟ್ ಮಾಡುತ್ತೆ, ಅದೇ ಲೊಕೇಶನ್ ಮಾಡ್ಬಿಡುತ್ತೆ ಯಾವುದೇ ಒಂದು ಅಸೆಂಬ್ಲಿ. ಅಂಡ್ ಅಸೆಂಬ್ಲಿಂಗ್ ಅಂಡ್ ಡಿಸ್ಮೆಂಟ್ಲಿಂಗ್ ಇದು ಈಸಿ. ಅಸೆಂಬ್ಲಿ ಈಸಿ, ಡಿಸ್ಮೆಂಟಲ್. ನೋಡಿ, ನೀವು ಒಂದು ಸ್ಲೀವ್ ಅನ್ನು ಅಥವಾ ಎಲ್ಲಿಗೆ ಡ್ರಿಲ್ಲಿಂಗ್ ಮೆಷಿನ್ಸ್ ನಲ್ಲಿ ಅಥವಾ ನಿಮ್ಮ ಚೆಕ್ ಅನ್ನ ಹಾಕ್ಬೇಕಾದ ಸಂದರ್ಭದಲ್ಲಿ ಅಥವಾ ಡೆಡ್ ಸೆಂಟರ್ ನ ಹಾಕುವಂತ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಸ್ಲೀವ್ಸ್ ಅನ್ನ ನೀವು ಇನ್ಸರ್ಟ್ ಮಾಡುವಂತ ಸಂದರ್ಭದಲ್ಲಿ ಅದು ಈಜಿ ಅಸೆಂಬ್ಲಿ ಮತ್ತೆ ಈಜಿ ಡಿಸ್ಮೆಂಟಲ್. ಸುಮ್ಮನೆ ಒಂದು ಡ್ರಿಪ್ ತಗೊಂಡು ಟಕ್ ಅಂತ ಹೊಡೆದು ಬಂದ್ಬಿಡುತ್ತೆ. ಲೈಕ್ ದಟ್ ಅಲೈನ್ಮೆಂಟ್, ಲೊಕೇಶನ್ಸ್, ಈಸಿ ಅಸೆಂಬ್ಲಿ, ಈಸಿ ಡಿಸ್ಮೆಂಟಲಿಂಗ್, and also transmitting drive through assembly. ಪವರ್ ಟ್ರಾನ್ಸ್ಮಿಷನ್ಸ್ ಅಲ್ಲೂ ಕೂಡ, ಟಾರ್ಕ್ ಅನ್ನ ಟ್ರಾನ್ಸ್ಮಿಟ್ ಮಾಡೋದ್ರಲ್ಲೂ ಕೂಡ ನಾವು ಟೇಪರ್ಸ್ ಅನ್ನ ನಾವು ಅನೇಕ ಕಡೆ ನಾವೇನ್ ಮಾಡ್ತೀವಿ ಮಕ್ಕಳೇ, ಬಳಸ್ತೀವಿ. ಮುಖ್ಯವಾದ 3 ಉಪಯೋಗಗಳು ಟೇಪರ್ಸ್ ನಲ್ಲಿ. ಅಪ್ಲಿಕೇಶನ್ಸ್ ಆಫ್ ಟೇಪರ್ಸ್ ಅನ್ನ ನೋಡೋದಾದ್ರೆ ಮಕ್ಕಳೇ, ಲೇತ್ ಟೇಪರ್ ನೋ ಸ್ಪಿಂಡಲ್. ಎಲ್ಲಿರುತ್ತೆ ಇದು? ನಿಮ್ಮ ಲೇತ್ ಸ್ಪಿಂಡಲ್ ಇದೆಯಲ್ಲ ಮಕ್ಕಳೇ, ಮೈನ್ ಸ್ಪಿಂಡಲ್ ಚೆಕ್ ಇದೆಯಲ್ಲ, ಚೆಕ್ ಬಿಚ್ಚಾಕ್ರೆ ನಿಮ್ಗೆ ಏನಿರುತ್ತೆ? ಸ್ಪಿಂಡಲ್. ಆ ಸ್ಪಿಂಡಲ್ ಗೆ ನಾವು ಅಟ್ಯಾಚ್ ಮಾಡಿ ಚೆಕ್ ಅನ್ನ ಮೌಂಟ್ ಮಾಡ್ತಕ್ಕಂಥದ್ದು. ನೋಡಿ ಮಕ್ಕಳೇ, ಇಲ್ಲಿ ರಿಟೈನಿಂಗ್ ಕಾಲರ್ ಇದೆ, ಒಂದು ಕೀಯನ್ನ ಕೊಟ್ಟಿದ್ದಾರೆ. ಟೇಪರ್ ನೋ ಸ್ಪಿಂಡಲ್ ಅನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ದಿಸ್ ಇಸ್ ಟೇಪರ್ ನೋ ಸ್ಪಿಂಡಲ್ ಆನ್ ಲೇತ್. ಎಲ್ಲಿ ಬಳಸ್ತಾರೆ ಅಂತ. ಅಂಡ್ ಮಿಲ್ಲಿಂಗ್ ಮೆಷಿನ್ ಸ್ಪಿಂಡಲ್. ನೋಡಿ, ಇದು ಮಿಲ್ಲಿಂಗ್ ಮೆಷಿನ್ ಸ್ಪಿಂಡಲ್. ಇಲ್ಲೂ ಕೂಡ ಏನ್ ಮಾಡಿದ್ದಾರೆ ಮಕ್ಕಳೇ, ಟೇಪರ್ ಅಪ್ಲಿಕೇಶನ್ಸ್ ಇದೆ. ಅಂಡ್ ಆಲ್ಸೋ ಇನ್ ಡ್ರಿಲ್ಲಿಂಗ್ ಮೆಷಿನ್ ಸ್ಪಿಂಡಲ್ ಅಂಡ್ ಡ್ರಿಲ್ ಟೇಪರ್ ಸ್ಯಾಂಗ್. ನೋಡಿ ಮಕ್ಕಳೇ, ಇಲ್ಲೆಲ್ಲ ನೋಡಿ, ಇವೆಲ್ಲ ಸ್ಲೀವ್ ಇದೆ. ಸ್ಲೀವ್ ಗೊತ್ತಾಯ್ತಾ? ಚೆಕ್ ಇದೆ ಇಲ್ಲಿ. ಸೊ ಮತ್ತೆ ಇಲ್ಲಿ ನೋಡಿ ಮಕ್ಕಳೇ, ದಿಸ್ ಈಸ್ ನಾಕ್ಔಟ್ ಟ್ಯಾಂಕ್, ಮೋಸ್ಟ್ ಟೇಪರ್ ಡ್ರಿಲ್ ಸ್ಯಾಂಕ್. ಇದು ಡ್ರಿಲ್ ಸ್ಯಾಂಕ್, ಟೇಪರ್ ಸ್ಯಾಂಕ್, ಡ್ರಿಲ್ ಬಿಟ್, ಟೇಪರ್ ಸ್ಯಾಂಕ್, ಡ್ರಿಲ್ ಬಿಟ್ ಅನ್ನು ಕೂಡ ನೀವು ಡ್ರಿಲ್ಲಿಂಗ್ ಮೆಷಿನ್ ಸ್ಪಿಂಡಲ್ ಒಳಗಡೆ ನಾವು ಮೌಂಟ್ ಮಾಡ್ತೇವೆ. ಅಪ್ಲಿಕೇಶನ್ ಗೊತ್ತಾಯ್ತಲ್ಲ, ಲೇತ್, ಮಿಲ್ಲಿಂಗ್ ಮೆಷಿನ್, ಡ್ರಿಲ್ಲಿಂಗ್ ಮೆಷಿನ್. ನೋಡಿ ಇಲ್ಲೆಲ್ಲ self locking, self alignment, easy assemble, easy dismantle, and also to transmit power. So like that, taper applications, different application. Now come to the how to express taper. Taper ಅನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀರಿ ಮಕ್ಕಳೇ? ಈಗ ಉದಾಹರಣೆಗೆ ನೀವು ಅಳತೆಯನ್ನ, ಉದ್ದವನ್ನ ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಿ ಮಕ್ಕಳೇ? ಮೀಟರ್ ಅಂತ ಕರಿತೀರಿ, ಹೌದಾ? ಕಿಲೋಮೀಟರ್ ಅಂತ ಕರಿತೀರಿ. ಲೈಕ್ ದಟ್. ಟೇಪರ್ ನ ವೆಯ್ಟ್ ಅನ್ನ, ತೂಕವನ್ನ ಕೆಜಿಲಿ ಹೇಳ್ತೀರಿ, ಪೌಂಡಿಲ್ ಹೇಳ್ತೀರಿ. ಹಂಗೆ ಟೇಪರ್ ಅನ್ನು ನಾವು ಯಾವ್ದ್ರಲ್ಲಾದ್ರೂ ಹೇಳಲೇಬೇಕಲ್ಲ, ಒಂದು ಎಕ್ಸ್ಪ್ರೆಷನ್ಸ್ ಇರ್ಬೇಕಲ್ಲ ಅದಕ್ಕೆ. ಸೊ ಇಟ್ ಕೆನ್ ಬಿ ಎಕ್ಸ್ಪ್ರೆಷನ್. ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ, ಡಿಗ್ರಿ ಆಫ್ ಆರ್ಕ್, ಡಿಗ್ರಿ ಆಫ್ ಆರ್ಕ್ ಆಂಗಲ್ ಎಕ್ಸ್ಪ್ರೆಸ್ಡ್ ಇನ್ ಡಿಗ್ರಿ ಆಫ್ ಆರ್ಕ್ ಆಂಗಲ್. ಅದರದ ಆರ್ಕ್ ಆಂಗಲ್ ಎಷ್ಟಿದೆ, ಡಿಗ್ರಿ ಆಫ್ ಆರ್ಕ್ ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ನೋಡಿ ಮಕ್ಕಳೇ, ಥೀಟಾ ಅಂತ ಕರಿತೀವಿ ಇದನ್ನ. An angle expressed in degree of arc, that is theta. The included angle of taper is theta. Off angle of taper is semi angle of taper, ಅಂದ್ರೆ theta by 2 ಅಂತ ನಾವು ಕರಿತೀವಿ. theta by 2 ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಇನ್ನೊಂದು ನೆನಪಿರ್ಲಿ ಮಕ್ಕಳೇ, 1 ಮಿನಿಟ್ಗೆ 60 ಸೆಕೆಂಡ್, 1 ಡಿಗ್ರಿಗೆ 60 ಮಿನಿಟ್. ಇದು ಆಲೇ ಹೇಳಿದೀನಿ, ನಾನು ಸ್ವಲ್ಪ ಇರ್ಲಿ ಅಂತ ನಾನು ನಿಮ್ಗೆ ನೆನಪನ್ನ ಮಾಡ್ಕೊಡ್ತಾ ಇದ್ದೀನಿ. ಡಿಗ್ರಿ ಆಫ್ ಆರ್ಕ್. An angle is being expressed as a gradient ಅಂತ ಕೂಡ ನಾವು ಕರಿತೀವಿ. ಆಂಗಲ್ ಅನ್ನ ಡಿಗ್ರಿ ಗ್ರೇಡಿಯಂಟ್ ಅಲ್ಲೂ ಕೂಡ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ನೋಡಿ ಮಕ್ಕಳೇ, ಇಲ್ಲಿ ಟೇಪರ್ ಅಂದ್ರೆ ಇಲ್ಲಿ ಒಂದು ಆಬ್ಜೆಕ್ಟ್ ಅನ್ನ ಕೊಟ್ಟಿದ್ದಾರೆ. ಈ ಆಬ್ಜೆಕ್ಟ್ ಅಲ್ಲಿ ಟೇಪರ್ ಲೆಂತ್ ಇದೆ, ಅದನ್ನ ಎಲ್ ಅಂತ ತೋರಿಸಿದೀವಿ. ಎಲ್ ಇಸ್ ಮೆಜರ್ಡ್ ಪ್ಯಾರಲಲ್ ಟು ದ ಆಕ್ಸಿಸ್ ಆಫ್ ದ ಸಿಲಿಂಡರ್ ಆರ್ ಶಾಫ್ಟ್. ಸೊ ಬಿಗರ್ ಡಯಾಮೀಟರ್ D1, smaller diameter D2. So it is, if taper is specified as 7/24,
in British system, it can be specified 7 by 24. Then d1 minus d2 is equal to 7. d1 minus d2 ಅಂದ್ರೆ ಏನು 7 by 24 ಅಂದ್ರೆ ಏನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ d1 minus d2 is equal to 7 and length is equal to 24. So ಇದು ನೆನಪಲ್ಲಿ ಇಟ್ಕೋಬೇಕು. an angle expressed as a gradient ಅಂದ್ರೆ ಅಲ್ಲಿಗೆ ಟೇಪರ್ ಫಾರ್ಮುಲಾ ಏನಾಯ್ತು ಮಕ್ಕಳೇ, ಟೇಪರ್ is equal to d minus d divided by L ಅಂತ ಕರಿತೀವಿ. d minus d divided by L. d minus d ಅಂದ್ರೆ ಯಾವುದು, big diameter minus small diameter divided by L. So that is taper, that angle. ಅಲ್ಲೇನ್ ಬರುತ್ತೆ, angle ನಿಮಗೆ ಬರುತ್ತೆ ಮಕ್ಕಳೇ. So now come to the giving bigger diameter or smaller diameter and length of the taper. Suppose a taper angle tan theta is equal to d minus d divided by L and the ಹಿಂದೆ ನೋಡೋದ್ರಲ್ಲ ಮಕ್ಕಳೇ, this is the formula. Taper is equal to d minus d divided by L ಅಂತ ನಾವು ಕರೆದ್ವಿ. ಅದನ್ನೇ ಇಲ್ಲಿ giving a bigger diameter or smaller diameter and length of the taper. ನೋಡಿ ಇಲ್ಲಿ d 30, small d 10, length of the taper is 120. Easily we can calculate the degree or gradient ನಾವು ಕ್ಯಾಲ್ಕುಲೇಟ್ ಮಾಡಬಹುದು. Giving include angle of the taper and also ನೋಡಿ ಇಲ್ಲಿಂದ ಸೇರಿಸಿ ಒಂದು include angle 2 theta ಅಂತ ನಾವು ಕರಿತೀವಿ. ಡಿಗ್ರಿನಲ್ಲೂ ಕೂಡ ಟೇಪರ್ ನಾವು ಎಕ್ಸ್ಪ್ರೆಷನ್ ನಾವು ಮಾಡಬಹುದು. ಎರಡಾಯ್ತಾ, ಮತ್ತೆ ಮೂರಲ್ಲಿ ನೋಡೋಣ. ಒಂದು ಟೇಪರ್ ಆಂಗಲ್, ಒಂದು ಬಿಗ್ ಡಯಾ ಸ್ಮಾಲ್ ಡಯಾ ಲೆಂತ್, ಮೂರನೇದು ಗಿವನ್ ಟೇಪರ್ ಪರ್ ಫುಟ್. ಎಕ್ಸಾಂಪಲ್ 5/8 ಇಂಚ್ ಟೇಪರ್, TPF ಅಂದ್ರೆ ಟೇಪರ್ ಪರ್ ಫುಟ್ ಮೀನ್ಸ್ in a length of 12 inch taper ಅಂದ್ರೆ 1 foot, the difference in diameter is 5/8 inch. difference in diameter big and small end ಗೆ ನೀವು ಡಿಫರೆನ್ಸ್ ಅನ್ನು ನೋಡೋದಾದ್ರೆ ಎಷ್ಟಿರುತ್ತೆ, 5/8 inch or mm per meter. mm per ನೋಡಿ, ಈಗ ಟೇಪರ್ 3 mm per meter ಇದೆ. 1 ಮೀಟರ್ಗೆ ಎಷ್ಟು mm ಟೇಪರ್ ಇದೆ, 3 mm. ಸೊ ನಾಲ್ಕನೇದು giving the taper is expressed in ratio. ಎಲ್ಲ ಹಿಂದೆ ನೋಡಿದ್ವಿ ನಾವು 1:100. ಎಲ್ಲಿ 1:100 ಕೀ 1:50 ಟೇಪರ್ ಪೇನ್, 1:48 to 1:24 quarter. Like that it can be expressed in ratio like 1:20. 20 unit, the difference in diameter is 1 unit. So I'll not giving a taper ratio example 1:20 means for a taper length of 20 units, the difference in diameter is 1 unit. And also last one, the standard taper ಅಂತ ಕರಿತೀವಿ, mentioned by a standard taper. Example MT3, MT4, MT5. So like that Morse taper. MT ಅಂದ್ರೆ ಏನು, Morse taper ಅಂತ ಕರಿತೀವಿ ನಂಬರ್ ಅಲ್ಲಿ. ಮೋರ್ಸ್ MT3 ಅಂದ್ರೆ ಮೋರ್ಸ್ ಟೇಪರ್ ನಂಬರ್ 3. ಇದಲ್ಲದೆ ಇನ್ನು ಕೆಲವು ಸ್ಟ್ಯಾಂಡರ್ಡ್ ಟೇಪರ್ ಇದೆ ಮಕ್ಕಳೇ, ಜರ್ನೋ ಟೇಪರ್, ಬ್ರೌನ್ ಅಂಡ್ ಸಾರ್ಪ್ ಟೇಪರ್. ಲೈಕ್ ದಟ್ ಇದನ್ನು ನಾನು ಹೇಳಿದ್ದೀನಿ ಹಿಂದೆ ನಿಮ್ಗೆ ಲೇತ್ ನಲ್ಲಿ ಟೇಪರ್ಸ್ ಅನ್ನ ಮಾಡುವಾಗ. ಸೊ ನಾವು ಕಮ್ ಟು ದಿ ಕನ್ವರ್ಷನ್ ಅನ್ನ ಹೇಗೆ ಮಾಡೋದು. ದ ಟೇಪರ್ ಮೆಥಡ್ ಆಫ್ ಎಕ್ಸ್ಪ್ರೆಷನ್ ಆಫ್ ಟೇಪರ್ ಅಂಡ್ ಇಟ್ಸ್ ಕನ್ವರ್ಷನ್ ಅಲ್ಲಿ ಬಂದ್ರೆ ನೀವು ರಿಲೇಶನ್ಶಿಪ್ ಬಿಟ್ವೀನ್ ದ ಎಲಿಮೆಂಟ್ಸ್ ಆಫ್ ಟೇಪರ್ಸ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು d minus d divided by 2l. ಇದು ಥೀಟಾವನ್ನ ಆಂಗಲ್ ನ ಗ್ರೇಡಿಯಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಅಲ್ಲಿ ಹೇಳಿದ್ನಲ್ಲ, ಟೇಪರ್ ಇಸ್ ಈಕ್ವಲ್ ಟು d minus d divided by 2l ಅಂದ್ವಲ್ಲ, ಇಲ್ಲಿ ಥೀಟಾ ಬೇಕು ಅಂದ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು d minus d divided by 2l. ಅಂದ್ರೆ ಇಲ್ಲಿ 2 ಯಾತಕ್ಕೆ ತಗೊಂಡ್ವಿ ಅಂದ್ರೆ ಇಟ್ ಇಸ್ ದ ಇನ್ಕ್ಲೂಡ್ ಆಂಗಲ್. 2 ಥೀಟಾ ಅಂದ್ರೆ ಇಟ್ ಇಸ್ ದ ಇನ್ಕ್ಲೂಡ್ ಆಂಗಲ್ ಆಫ್ ದಿ ಟೇಪರ್. This method of expression of taper, it will depend on steepness of the taper. ಅಂದ್ರೆ ಎಷ್ಟು ಕಡಿದಾಗಿದೆ ಟೇಪರ್. ಸ್ಟೀಪ್ನೆಸ್ ಅಂದ್ರೆ ಕಡಿದಾದದ್ದು, ಟೇಪರ್ಸ್ ಎಷ್ಟು ಡೀಪ್ ಆಗಿ ಇದೆ, ಸ್ಟೀಪ್ನೆಸ್ ಆಫ್ ದ ಟೇಪರ್. ಅಂಡ್ ಮೆಥಡ್ ಆಫ್ ಮೆಜರಿಂಗ್ ದ ಟೇಪರ್, ಟೇಪರ್ ಅನ್ನ ಹೇಗೆ ಮೆಜರ್ ಮಾಡ್ತಕ್ಕಂಥದ್ದು ಅನ್ನೋದ್ರ ಮೇಲೆ ನಾವೇನ್ ಮಾಡ್ತೀವಿ ಮಕ್ಕಳೇ, ಟೇಪರ್ ಅನ್ನ ಎಕ್ಸ್ಪ್ರೆಷನ್ ನಾವು ಮಾಡ್ತೀವಿ. ಸೊ ಇದು ಮೆಥಡ್ಸ್ ಆಫ್ ಎಕ್ಸ್ಪ್ರೆಷನ್ ಅಂಡ್ ಇಟ್ಸ್ conversion. Now come to the specifications of tapers. A taper should have following in its drawing. ಏನಿರುತ್ತೆ ಮಕ್ಕಳೇ, ಟೇಪರ್ಸ್ ಅನ್ನು ನೀವು ತೆಗೆದುಕೊಂಡ್ರೆ ಒಂದು ಆಂಗಲ್ ಆಫ್ ಟೇಪರ್ ಇರುತ್ತೆ, ಸೈಜ್ ಆಫ್ ದ ಕಾಂಪೋನೆಂಟ್
ಸೈಜ್ ಆಫ್ ದ ಕಾಂಪೋನೆಂಟ್ ಅಂದ್ರೆ ಯಾವ್ದಪ್ಪ? ಒಂದು ಬಿಗ್ಗರ್ ಡಯಾ, ಒಂದು ಸ್ಮಾಲರ್ ಡಯಾ, ಒಂದು ಲೆಂತ್ ಮತ್ತೆ ಬಿಗ್ಗರ್ ಡಯಾ, ಸ್ಮಾಲರ್ ಡಯಾ, ಲೆಂತ್ ಮತ್ತೆ ಹ್ಯಾಂಗಲ್, ಇನ್ಕ್ಲೂಡ್ ಆಂಗಲ್ ಆಫ್ ಟೇಪರ್. That's why tan theta is equal to d minus d divided by 2l ಅಂತ ನಾವೇನೋ ಫಾರ್ಮುಲಾವನ್ನ ನಾವು ಕರಿತೀವಿ. ದಿಸ್ ಇಸ್ ಇನ್ಕ್ಲೂಡ್ ಆಂಗಲ್ ಆಫ್ ಟೇಪರ್. ಇನ್ನೊಂದು ಹಾಫ್ ಆಂಗಲ್ ಥೀಟಾ ಬೈ 2 ಬರುತ್ತೆ. ಸೊ ದಿಸ್ ಇಸ್ ಇನ್ಕ್ಲೂಡ್ ಆಂಗಲ್ ಆಫ್. This is the specification. Specific tapers are specified according to their angle and the size of the component. That means bigger dia, smaller dia, and length of the taper. Now come to the some standard tapers. The standard tapers. Any taper, standard tapers are those in which having a uniform increase or decrease along the length of the taper is called as standard taper ಅಂತ ನಾವು ಮಕ್ಕಳೇ ಕರೆದ್ವಿ. ಆ ಸ್ಟ್ಯಾಂಡರ್ಡ್ ಟೇಪರ್ಸ್ ಯಾವ್ದಿದೆ? There are so many types of standard tapers. ಸ್ಟ್ಯಾಂಡರ್ಡ್ ಟೇಪರ್ ಅಲ್ಲಿ ಮಕ್ಕಳೇ ಸೆಲ್ಫ್ ಹೋಲ್ಡಿಂಗ್ ಅಂಡ್ ಸೆಲ್ಫ್ ರಿಲೀಸಿಂಗ್. ನಾನು ಹೇಳಿದೆ ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ಸೆಲ್ಫ್ ಹೋಲ್ಡಿಂಗ್ ಅಂಡ್ ಸೆಲ್ಫ್ ರಿಲೀಸಿಂಗ್. ಈ ಸೆಲ್ಫ್ ಹೋಲ್ಡಿಂಗ್ ಟೇಪರ್ ನೀವು ತಿಳ್ಕೊಂಡಾಗ ಮಕ್ಕಳೇ ಅದರಲ್ಲಿ ಮೆಟ್ರಿಕ್ ಟೇಪರ್ ಬರುತ್ತೆ, ಮೋರ್ಸ್ ಟೇಪರ್ ಬರುತ್ತೆ. ದಿಸ್ ಆರ್ ಆಲ್ ದ ಸ್ಟ್ಯಾಂಡರ್ಡ್ ಟೇಪರ್. ಸೊ ಸೈಜ್ ಆಫ್ ದ ಕಾಂಪೋನೆಂಟ್ ಆಸ್ ಮೆನ್ಷನ್ಡ್. ಸೊ ಸ್ಪೆಸಿಫಿಕೇಶನ್ ಸಿಗ್ತಾನೆ ಹೇಳಿದೆ ನಾನು. ಟೇಪರ್ ದಟ್ ಈಸ್ ಬಿಗ್ ಡಯಾ, ಸ್ಮಾಲ್ ಡಯಾ, ಲೆಂತ್. ನೋಡಿ ಇಲ್ಲಿ ಒಂದು ಕೊಟ್ಟಿದ್ದೀನಿ ಈ ಚಿತ್ರದಲ್ಲಿ ಮಕ್ಕಳೇ. ಇಲ್ಲಿ ಲೆಂತ್ ಆಫ್ ದ ಜಾಬ್ ಇಷ್ಟುದ್ದ ಇದೆ, ಬಟ್ ಟೇಪರ್ ಏನಿದೆ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ಇದೆ. ಡಿಸ್ಟೆನ್ಸ್ ಆಫ್ ಡಾಟಮ್ ಇಂದ ಇಲ್ಲಿಂದ ಮುಂದಕ್ಕೆ ಟೇಪರ್ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಸೆಲ್ಫ್ ಹೋಲ್ಡಿಂಗ್ ಟೇಪರ್ಸ್ ಗೆ ಬರೋಣ ಮಕ್ಕಳೇ. ದಿಸ್ ಇಸ್ ಸೆಲ್ಫ್ ಹೋಲ್ಡಿಂಗ್ ಟೇಪರ್. ಸೆಲ್ಫ್ ಹೋಲ್ಡಿಂಗ್ ಟೇಪರ್. ಸೆಲ್ಫ್ ಹೋಲ್ಡಿಂಗ್ ಟೇಪರ್ ಮಕ್ಕಳೇ ಹ್ಯಾವ್ ಎ ಲೆಸ್ ಟೇಪರ್ ಆಂಗಲ್. ಟೇಪರ್ ಆಂಗಲ್ ಏನಿರುತ್ತೆ ಇದರಲ್ಲಿ ಕಡಿಮೆ ಇರ್ತದೆ. ಯೂಸ್ಡ್ ಫಾರ್ ಹೋಲ್ಡಿಂಗ್ ಅಂಡ್ ಡ್ರೈವಿಂಗ್ ಕಟಿಂಗ್ ಟೂಲ್ಸ್ ಲೈಕ್ ಡ್ರಿಲ್ಸ್, ರಾಮರ್ಸ್ ವಿತೌಟ್ ಎನಿ ಲಾಕಿಂಗ್ ಡಿವೈಸ್. ಸೆಲ್ಫ್ ಹೋಲ್ಡಿಂಗ್ ಯಾವುದು ಎಕ್ಸಾಂಪಲ್? ನಿಮ್ಮ ಟೇಪರ್ ಸ್ಯಾಂಕ್ ಡ್ರಿಲ್, ಸ್ಲೀವ್ಸ್, ಡೆಡ್ ಸೆಂಟರ್ಸ್ ಇವೆಲ್ಲ ಏನು ಸೆಲ್ಫ್ ಹೋಲ್ಡಿಂಗ್. ಹಿಂಗ ಹಾಕಿದ ತಕ್ಷಣ ಏನಾಗುತ್ತೆ? ಲಾಕ್ ಆಗುತ್ತೆ. ಸ್ಟ್ಯಾಂಡರ್ಡ್ ಸೆಲ್ಫ್ ಹೋಲ್ಡಿಂಗ್ ಟೇಪರ್ಸ್ ಆರ್ ಮೆಟ್ರಿಕ್ ಟೇಪರ್ ಅಂಡ್ ಮೋರ್ಸ್ ಟೇಪರ್. ಎರಡಿದೆ ಮಕ್ಕಳೇ ಸ್ಟ್ಯಾಂಡರ್ಡ್ ಸೆಲ್ಫ್ ಹೋಲ್ಡಿಂಗ್ ಟೇಪರ್ಸ್ ನಲ್ಲಿ. ಒಂದು ಮೆಟ್ರಿಕ್ ಟೇಪರ್, ಇನ್ನೊಂದು ಮೋರ್ಸ್ ಟೇಪರ್. ಸಾಮಾನ್ಯವಾಗಿ ಜನರಲ್ ಆಗಿ ನಾವು ಮೋರ್ಸ್ ಟೇಪರ್ ಅನ್ನು ಜಾಸ್ತಿ ಬಳಸ್ತೀವಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಡ್ರಿಲ್ಲಿಂಗ್ ಮಷಿನ್ಸ್ ಸ್ಪಿಂಡಲ್. ದಿಸ್ ಇಸ್ ಸ್ಪೇಸ್ ಟು ಇನ್ಸರ್ಟ್ ಟೇಪರ್ ರಿಮೂವಲ್ ಆಫ್ ಡ್ರಿಲ್ ಆರ್ ರಿಮೂವಲ್ ಆಫ್ ಸ್ಲೀವ್. ಎಂಡ್ ಆಫ್ ದ ಟ್ಯಾಂಗ್ ಇಲ್ಲಿವರೆಗೆ ರೀಚ್ ಆಗಬೇಕು ನಿಮ್ಮ ಟ್ಯಾಂಗ್. ಇದು ಟ್ಯಾಂಗ್ ಎಂಗೇಜಸ್ ಇನ್ ದ ಸ್ಲಾಟ್ ಇನ್ ದ ಸ್ಪಿಂಡಲ್. ದಿಸ್ ಇಸ್ ದ ಸ್ಲಾಟ್. ದಿಸ್ ಇಸ್ ದ ಟೇಪರ್ಡ್. ಇಟ್ ಈಸ್ ಟೇಪರ್ಸ್ ಆನ್ ಡ್ರಿಲ್. ದಿಸ್ ಇಸ್ ಸೆಲ್ಫ್ ಹೋಲ್ಡಿಂಗ್. ಜಸ್ಟ್ ಈಗ ನೀವು ಪುಷ್ ಮಾಡಿದ್ರೆ ಏನಾಯ್ತು? ಬಿಚ್ಚಬೇಕಾದ್ರೆ ಬೈ ದ ಹೆಲ್ಪ್ ಆಫ್ ಡ್ರಿಪ್ ಯು ಕ್ಯಾನ್ ಈಸಿಲಿ ರಿಮೂವ್ ದಿಸ್ ಟೇಪರ್ ಸ್ಯಾಂಕ್, ಸ್ಲೀವ್ ಆರ್ ಡ್ರಿಲ್ ಆರ್ ರೀಮರ್, ಟೇಪರ್ ಸ್ಯಾಂಕ್ ರೀಮರ್, ಲೈಕ್ ದಟ್. ಸೊ ಸೆಲ್ಫ್ ಹೋಲ್ಡಿಂಗ್ ಟೇಪರ್ಸ್. ನಾವು ಕಮ್ ಟು ಅದರಲ್ಲಿ ಮೆಟ್ರಿಕ್ ಟೇಪರ್ಸ್ ನೋಡೋಣ ಮಕ್ಕಳೇ. ಮೆಟ್ರಿಕ್ ಟೇಪರ್ಸ್ ಅಲ್ಲಿ ದ ಟೇಪರ್ ಇಸ್ 1:20. ಮೆಟ್ರಿಕ್ ಟೇಪರ್ ಅಂದ್ರೆ 1:20. ಪಿನ್ ಟೇಪರ್ ಅಂದ್ರೆ 1:50. ಕಾಟನ್ ಟೇಪರ್ ಅಂದ್ರೆ 1:48 to 1:24. ಮತ್ತೆ ಕೀ ಟೇಪರ್ ಅಂದ್ರೆ 1:100. ಯಾವಾಗಲೂ ಮರಿಬೇಡಿ, ಕನ್ಸಲ್ ಕೇಳಿದ್ರು ಮಕ್ಕಳೇ ನೀವು ಹೇಳ್ತಾ ಇರಬೇಕು. ಸೊ ಇಟ್ ಇಸ್ ವೆರಿ ವೆರಿ important. Now taper on diameter is 1:20. Per unit of 20 length, the difference in diameter is 1 unit. ಅರ್ಥಾಯ್ತಲ್ಲ ಮಕ್ಕಳೇ? So this is metric taper. Commonly used shank size are 4, 6, 80, 100, 120, 160 and 200. This is the shank size. ಕಾಮನ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು. ಸ್ಯಾಂಕ್ ಸೈಜ್ ಅಂದ್ರೆ ಏನ್ ಸರ್ ಇಲ್ಲಿ ಅಂದ್ರೆ ಡಯಾ ಆಫ್ ದ ಸ್ಯಾಂಕ್ ಅಟ್ ಡಿ. ಡಯಾ ಆಫ್ ದ ಸ್ಯಾಂಕ್ ಅಟ್ ಡಿ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಡಯಾ ಆಫ್ ದ ಸ್ಯಾಂಕ್ ಅಟ್ ಡಿ ಇನ್ ದ ಫಿಗರ್ ಅವೈಲಬಲ್ ಆಸ್ ಬೋತ್ ಸೆಲ್ಫ್ ಹೋಲ್ಡಿಂಗ್ ಅಂಡ್ ಕ್ವಿಕ್ ರಿಲೀಸಿಂಗ್ ಟೇಪರ್ಸ್. ಇದರಲ್ಲಿ ಮಕ್ಕಳೇ ಸೆಲ್ಫ್ ಹೋಲ್ಡಿಂಗು ಇದೆ, ಕ್ವಿಕ್ ರಿಲೀಸಿಂಗು ಇದೆ. ಯಾವ್ದ್ರಲ್ಲಿ? ಮೆಟ್ರಿಕ್ ಟೇಪರ್ ನಲ್ಲಿ. ಇನ್ ಮೆಟ್ರಿಕ್ ಟೇಪರ್ either self-holding or self-releasing. Self-holding tapers has an include angle of 20 degree, not 20 degree, 2 degree, 51 minutes, 51 second. ಒಂಚೂರು ಚೇಂಜ್ ಮಾಡ್ತೀನಿ ಮಕ್ಕಳೇ ನಿಮಗೆ.
This is not 20 degree. This is 2 degree, 51 minutes, 51 second. Yes, okay. One moment. Self-folding taper has an include angle of 2 degree, 51 minutes, 51 second. Almost is equal to 3 degree. Used as external tapers of lathe spindle nose. ಇಲ್ಲಿ ಯೂಸ್ ಮಾಡ್ತಾರೆ ಎಕ್ಸ್ಟರ್ನಲ್ ಟೇಪರ್ಸ್ ಆಫ್ ಲೇತ್ ಸ್ಪಿಂಡಲ್ ನೋಸ್. ನಿಮ್ ಲೇತ್ ನಲ್ಲಿ ಸ್ಪಿಂಡಲ್ ಇರುತ್ತಲ್ಲ ಮಕ್ಕಳೇ, ಅಲ್ಲಿ ಇದನ್ನ ಬಳಸ್ತಾರೆ. ಸೊ ಎಕ್ಸ್ಪ್ರೆಸ್ಡ್ ಇನ್ ನಂಬರ್ಸ್ which represent bigger diameter of taper in millimeters. This is the bigger diameter of taper in millimeter. ಇದು ನಂಬರ್ಸ್ ನಲ್ಲಿ ಹಿಂದೆ ನಾವು ನಂಬರ್ಸ್ ಅನ್ನ ನಿಮಗೆ ಮೆಟ್ರಿಕ್ ಟೇಪರ್ಸ್ ಅನ್ನ ನೋಡಿ, ಇಲ್ಲಿ ನಂಬರ್ಸ್ ಅನ್ನ ತೋರಿಸಿದೀನಿ ಮಕ್ಕಳೇ. ಇಲ್ಲಿ ಬರುತ್ತೆ ನೋಡಿ ನಂಬರ್ಸ್. Commonly used sang size 4, 6, 80, 100, 120. These are all the numbers used in metric taper, either self-folding or self-releasing. The angle is 2 degree, 51 minutes, 51 second. So now come to the Morse taper. Morse taper ಅಂದ್ರೆ MT taper ಅಂತ ಕರಿತೀವಿ. It is a standard, one of the standard taper. So ನೋಡಿ ಎಲ್ಲ ಡ್ರಿಲ್ ಸ್ಲೀವ್ಸ್ ಮಕ್ಕಳೇ. Morse taper ಇರ್ತಕ್ಕಂಥದ್ದು ಗೊತ್ತಲ್ಲ, ಇವು ಸ್ಲೀವ್ಸ್ ಏನಕ್ಕೆ ಯೂಸ್ ಮಾಡ್ತೀರಿ? ಸೊ ಅಂದ್ರೆ ಸ್ಮಾಲರ್ ಡಯಾಮೀಟರ್ ಟೇಪರ್ ಸ್ಯಾಂಕ್ ಇದ್ರೆ ಇಲ್ಲಿ ಏನ್ ಮಾಡ್ತೀರಿ ನೀವು, ಅಡಿಷನಲ್ ಆಗಿ ಇಲ್ಲಿ ಅಸೆಂಬಲ್ ಅನ್ನ ಮಾಡ್ಕೊಂಡು ಇದನ್ನ ಸ್ಪಿಂಡಲ್ ಗೆ ಫಿಕ್ಸ್ ಮಾಡ್ತೀರಿ. ಸಾಮಾನ್ಯವಾಗಿ ಡ್ರಿಲ್ ಬಿಟ್ಸೋ, ಕಡಿಮೆ ಸೈಜ್ ಡ್ರಿಲ್ ಬಿಟ್ಸೋ ಅಥವಾ ನಿಮ್ಮ ಚೆಕ್ ಅನ್ನ ಮೌಂಟ್ ಮಾಡ್ಲಿಕ್ಕೆ ಈ ರೀತಿಯಾದಂತಹ ಟೇಪರ್ ಸ್ಲೀವ್ ಅನ್ನು ನಾವು ಬಳಸ್ತೀವಿ. ಕಾಮನ್ಲಿ ಯೂಸ್ಡ್ ಟೇಪರ್ ಸ್ಯಾಂಕ್ ಸೈಜ್ MT ನಲ್ಲಿ MT0 ಇಂದ MT6 ವರೆಗೆ ಸಿಗುತ್ತೆ. MT0 Morse taper 0, Morse taper 1, Morse taper 2, Morse taper 3, Morse taper 4, 5, 6, like that. Common use of tapers. Taper varies according to the size of the tapers. 1:19, that is 1:20. 1:19.00 to 1:20.0 ವರೆಗೆ ವೇರಿ ಆಗುತ್ತೆ ಟೇಪರ್. ಯಾವ್ದ್ರಲ್ಲಿ? ಈ ನಂಬರ್ಸ್ ಗಳಲ್ಲಿ ಸಾಮಾನ್ಯ ಸ್ವಲ್ಪ ಲೈಕ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಸೆಲ್ಫ್ ಹೋಲ್ಡಿಂಗ್ ಟೇಪರ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ಯೂಶಲಿ ಯೂಸ್ಡ್ ಇನ್ ಬೋರ್ಸ್ ಆಫ್ ಸ್ಪಿಂಡಲ್ಸ್. ಸೆಲ್ಫ್ ಹೋಲ್ಡಿಂಗ್, ಬೋರ್ಸ್ ಆಫ್ ಹೋಲ್ಡಿಂಗ್. ಸೆಲ್ಫ್ ಹೋಲ್ಡಿಂಗ್ ಅಂದ್ರೆ ಏನು? ದಟ್ ಇಸ್ ಬೋರ್ಸ್ ಆಫ್ ಸ್ಪಿಂಡಲ್. ನಿಮ್ಮ ಸ್ಪಿಂಡಲ್ ಇರುತ್ತಲ್ಲ ಡ್ರಿಲ್ಲಿಂಗ್ ಮೆಷಿನ್ ಅಲ್ಲಿ, ಅಥವಾ ನೋಸ್ ಆಫ್ ಲೇತ್ ಅಂಡ್ ಡ್ರಿಲ್ಲಿಂಗ್ ಮೆಷಿನ್, ಡ್ರಿಲ್ ಸ್ಯಾಂಕ್ಸ್, ರೀಮರ್ಸ್, ಸೆಂಟರ್ಸ್, like the dead centers, live centers ಬರುತ್ತಲ್ಲ, centers. So this is denoted by letter MT, available from MT0 to MT6. ಬಟ್ ಕಾಮನ್ ಆಗಿ ಎಕ್ಸಾಮ್ ನಲ್ಲಿ ಮಕ್ಕಳೇ ನಿಮಗೆ ಯಾವ್ದು ಕಾಮನ್ ಆಗಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. MT0 ಇಂದ MT4 ವರೆಗೆ ಕಾಮನ್ಲಿ ಯೂಸ್ಡ್ ಆನ್ ಟ್ವಿಸ್ಟ್ ಡ್ರಿಲ್ಸ್, ರೀಮರ್ಸ್ ಅಂಡ್ ಲೇತ್ ಸೆಂಟರ್ಸ್. ಲೇತ್ ಸೆಂಟರ್ಸ್, ಡೆಡ್ ಸೆಂಟರ್, ಲೈವ್ ಸೆಂಟರ್ಸ್, ಎನಿ ಅದರ್ ಸೆಂಟರ್. ದೇರ್ ಆರ್ ಸೋ ಮೆನಿ ಆಫ್ ಸೆಂಟರ್, ಪೈಪ್ ಸೆಂಟರ್, ಅವೆಲ್ಲ ಲಾಕ್ ಆಗ್ಬೇಕಲ್ಲ. ಸೊ ಅಲ್ಲಿ ನಾವು ಇವುಗಳನ್ನ ಬಳಸ್ತೀವಿ. ಸೊ Morse taper. The included angle of Morse taper is 3 degree and taper per foot is 5/8 inch. Taper per foot ಎಷ್ಟು? 5/8 inch. So this is making a Morse taper. ಏನಿದು? ಡೆಡ್ ಸೆಂಟರ್. ಇದ್ರದ್ದು ಟೇಪರ್ ಏನು? ಸ್ಟ್ಯಾಂಡರ್ಡ್ ಟೇಪರ್ MT. MT ಅಂದ್ರೆ ಏನು? Morse taper. ಕಾಮನ್ ಆಗಿ ಎಷ್ಟು ಯೂಸ್ ಮಾಡ್ತಾರೆ? MT0 ಇಂದ MT4. ಆದ್ರೆ ಎಷ್ಟು ಸೈಜ್ ಸಿಗುತ್ತೆ? MT0 ಇಂದ MT6. ಎಲ್ಲೆಲ್ಲಿ ಬಳಸ್ತಾರೆ ಇದನ್ನ? Usually used in boards of spindle, nose of lathe, the drilling machines, the drill sanks, reamers, centers, etc. etc. Okay, Morse taper ಅಂದ್ರೆ ಗೊತ್ತಾಯ್ತಲ್ಲ ಮಕ್ಕಳೇ. So it is important. MT tapers ಅಂತ ನಾವು ಕರಿತೀವಿ. This is Morse taper. Now come to the self-releasing 7/24 taper. Self-releasing tapers. This is self-releasing taper, external taper. The taper ratio is 7/24. External taper according to IS 2340. So ನೋಡಿ ಮಕ್ಕಳೇ, ಇದು self-releasing spindle nose of arbors of milling machines. ಎಲ್ಲಿ self-releasing ಅನ್ನ ಬಳಸ್ತೇವೆ? 7/24 ಅಂದ್ರೆ
ಮಿಲ್ಲಿಂಗ್ ಮಿಷಿನ್ ಆರ್ಬರ್, ಮಿಲ್ಲಿಂಗ್ ಮಿಷಿನ್ ಸ್ಪಿಂಡಲ್ ಬರುತ್ತಲ್ಲ ಆರ್ಬರ್ ಅಂತ ನಾವು ಕರಿತೀವಿ, ಅಲ್ಲಿ ವಿಲ್ ಹ್ಯಾವ್ ದಿಸ್ ಟೇಪರ್, ಸ್ಪಿಂಡಲ್ ನೋಸ್ ಅಂಡ್ ಆರ್ಬರ್ಸ್ ಯೂಸ್ಡ್ ಆನ್ ಮಿಲ್ಲಿಂಗ್ ಮಿಷಿನ್. ಸ್ಟ್ಯಾಂಡರ್ಡ್ ಸೆಲ್ಫ್ ರಿಲೀಸಿಂಗ್ ಟೇಪರ್ ಈಸ್ 7/24. ಇದು ಒಂದು ನೆನಪಲ್ಲಿ ಇಟ್ಕೋಬೇಕು. 1:100, 1:50, 1:48, 1:24, 1:20, 7/24. ಇದು ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೋಬೇಕು. ಸೆಲ್ಫ್ ರಿಲೀಸಿಂಗ್ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ 7/24 ರೇಷಿಯೋ ನೋಡ್ಬೇಕು. ಇಟ್ ಹ್ಯಾಸ್ ಅ ಸ್ಟೀಪ್ ಟೇಪರ್, ಅಂದ್ರೆ ಬಹಳ ಕಡಿದಾದ ಟೇಪರ್. ಯಸ್ ಟು ಕರೆಕ್ಟ್ ದ ಲೊಕೇಶನ್ ಅಂಡ್ ರಿಲೀಸ್ ದ ಕಾಂಪೋನೆಂಟ್ ಇನ್ ಅಸೆಂಬ್ಲಿ. ಲೊಕೇಶನ್ಸ್ ಕರೆಕ್ಟ್ ಮಾಡ್ಲಿಕ್ಕೆ ಈಸಿ ಅಸೆಂಬಲ್ ಅಂಡ್ ಈಸಿ ಡಿಸೆಂಬಲ್. Does not drive mating component in assembly for which additional features ought to be provided. Commonly used sizes are ಯಾವ sizes ಅನ್ನ ಯೂಸ್ ಮಾಡ್ತಾರೆ ಅಂದ್ರೆ 30, 40, 45, 50 and 60. ನಂಬರ್ ಅಂದ್ರೆ ಇಲ್ಲಿ ಇವೆಲ್ಲ ಸೈಜ್ ನಂಬರ್ ಏನಂದ್ರೆ ಮ್ಯಾಕ್ಸಿಮಮ್ ಡಯಾಮೀಟರ್, ಮ್ಯಾಕ್ಸಿಮಮ್ ಡಯಾ ಆಫ್ ಡಿ. ಅಂದ್ರೆ ನಾನು ಹಿಂದೆ ಚಿತ್ರದಲ್ಲಿ ತೋರಿಸಿದೆ. ಫಾರ್ ಎಕ್ಸಾಂಪಲ್ 30 size will have a maximum dia of D is 31.75 mm and 107.95 maximum dia. ಇದು ಯಾವುದು 30 size like that. This is self-releasing. All other sizes fall within this range. ಈ ರೇಂಜ್ ಒಳಗಡೆನೆ ಬರುತ್ತೆ ಮಿಕ್ಕಿದೆಲ್ಲ sizes. ಟೇಪರ್ ಯೂಸ್ಡ್ ಇನ್ ಅದರ್ ಅಸೆಂಬ್ಲಿ ವರ್ಕ್ಸ್. ಬೇರೆ ಅಸೆಂಬ್ಲಿ ವರ್ಕ್ ನಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಪಿನ್ ಟೇಪರ್, ಕೀ ಅಂಡ್ ಕೀವೇ ಟೇಪರ್ಸ್ ಅನ್ನು ನಾವು ನೋಡಿದೀವಿ. This is a pin taper. The ratio is 1:50. Already I told. Used for taper pins used in assembly. The taper is 1:50. These pins are specified by the smaller diameter. Smaller end iruttalla adannu ನಾವು ಸ್ಪೆಸಿಫೈ ಮಾಡ್ತೀವಿ. Taper pin helps to assemble and dismantle the component without disturbing the location. ಈ taper pins ಇಂದ ನಾವು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದಂತೆ ಈಸಿ ಅಸೆಂಬ್ಲಿ ಮಾಡಬಹುದು, ಈಸಿ ಡಿಸ್ಮೆಂಟಲ್ ಅನ್ನು ಕೂಡ ಮಾಡಬಹುದು. ಕೀ ಅಂಡ್ ಕೇವೇ ಟೇಪರ್, ದಟ್ ಈಸ್ 1:100 ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಈಗ ದಿಸ್ ಇಸ್ ಕೀ ಅಂಡ್ ಕೀವೇ ಟೇಪರ್. ಇಲ್ಲಿ ನೋಡಿ, ಇಲ್ಲಿ ಸಾಫ್ಟ್ ಇದೆ, ಹಬ್ ಇದೆ, ಇಲ್ಲಿ ಮಧ್ಯದಲ್ಲಿ ಕೀಯನ್ನು ಹಾಕಿದ್ದಾರೆ, ಅಲ್ಲಿ ಕೀವೇ ಕೂಡ ಇದೆ. ಅದ್ರದ್ದು ಟೇಪರ್ ಎಷ್ಟಿರುತ್ತೆ ಅಂದ್ರೆ 1:100. ನೋಡಿ, ಇಲ್ಲೊಂದು ಜಿಬ್ಬೆಡ್ ಕೀ ಇದೆ. ದ ಟೇಪರ್ ಆಫ್ ಕೀ ಇಸ್ 1:100. ದಿಸ್ ಟೇಪರ್ ಈಸ್ 1:100 ಯೂಸ್ಡ್ ಇನ್ ಕೀಸ್ ಅಂಡ್ ಕೀವೇಸ್. ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಕೀ ಮತ್ತೆ ಕೀವೇನಲ್ಲಿ ಯೂಸ್ ಮಾಡ್ತಾರೆ. ಟು ನೋ ಅಬೌಟ್ ದ ಟೇಪರ್ ಯೂಸ್ಡ್ ಫಾರ್ ಸ್ಪೆಷಲ್ ಅಪ್ಲಿಕೇಶನ್, IS 3458 1991 ಮೇ ಬಿ ರೆಫರ್ಡ್. IS ಇಂಡಿಯನ್ ಸ್ಟ್ಯಾಂಡರ್ಡ್ 3458 1991 ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ ಮಕ್ಕಳೇ? ರೆಫರ್ ಅನ್ನ ಮಾಡಿದ್ರೆ ಈ ಟೇಪರ್ಸ್ ನಮಗೆ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ. ದಿಸ್ ಇಸ್ ಕೀವೇ ಅಂಡ್ ಕೀ ಅಂಡ್ ಕೀವೇ ಟೇಪರ್ 1:100. ಈಗ ಟೇಪರ್ ಪಿನ್ಸ್ ಆರ್ ದ ಟೈಪ್ಸ್. ಟೇಪರ್ ಪಿನ್ಸ್ ನಲ್ಲಿ ಬೇರೆ ಬೇರೆ ನಿಮಗೆ ಟೈಪ್ ಸಿಗುತ್ತೆ ಮಕ್ಕಳೇ. ಟೈಪ್ ಎ ಅಂತ ಬರುತ್ತೆ. ದಿಸ್ ಟೈಪ್ ಎ ಪಿನ್ಸ್ ಗ್ರೌಂಡ್ ವಿತ್ ಎ ಸರ್ಫೇಸ್ ಫಿನಿಶ್ N6. ಅದನ್ನ ಯಾವ ಸ್ಟ್ಯಾಂಡರ್ಡ್ ಫಿನಿಶ್ ಮಾಡಿರ್ತಾರೆ? N6 ಸ್ಟ್ಯಾಂಡರ್ಡ್ ಗೆ ಫಿನಿಶ್ ಮಾಡಿರ್ತಾರೆ. ಟೈಪ್ ಬಿ ದ ಸರ್ಫೇಸ್ ಫಿನಿಶ್ N7. ಟೈಪ್ ಸಿ ದ ಸ್ಪ್ಲಿಟ್ ಪಿನ್. ಟೈಪ್ ಸಿ ಏನಿದು ಸ್ಪ್ಲಿಟ್ ಪಿನ್ ವಿತ್ ಎ ಸರ್ಫೇಸ್ ಫಿನಿಶ್ N7. ದ ನಾಮಿನಲ್ ಡಯಾ ರೇಂಜ್ ಫ್ರಮ್ 0.6 to 50. ನಾಮಿನಲ್ ಡಯಾ ಅಂದ್ರೆ ಸ್ಮಾಲರ್ ಎಂಡ್ ಡಯಾ. ಅಂಡ್ ವೆರಿಯಿಂಗ್ ಲೆಂತ್ ಎಷ್ಟಿರುತ್ತದೆ? 4 mm ಇಂದ ಹಿಡಿದು 200 mm ಅಕಾರ್ಡಿಂಗ್ ಟು ದಿ ಡಯಾ ಆಫ್ ದ ಪಿನ್. ದ ಲೆಂತ್ ಶುಡ್ ಬಿ ವೆರಿಡ್ ಆಸ್ ಪರ್ ಇಂಡಿಯನ್ ಸ್ಟ್ಯಾಂಡರ್ಡ್. ಸೊ ಟೈಪ್ ಎ, ಟೈಪ್ ಬಿ, ಟೈಪ್ ಸಿ. ಟೈಪ್ ಸಿ ಅಂತ ಕೇಳ್ತಾರೆ, ಅದು ಸ್ಪ್ಲಿಟ್ ಪಿನ್ N7. ಟೈಪ್ ಎ ಮಾಮೂಲಿ ಪಿನ್, ಅದು N6 ಗೆ ಇದಾಗಿರುತ್ತೆ, ಇದು N7 ಗೆ ಆಗಿರುತ್ತೆ. ಏನು N6 N7 ಅಂದ್ರೆ? ಈಗ ತಾನೇ ಲಾಸ್ಟ್ ಕ್ಲಾಸ್ ಅಲ್ಲಿ ಸರ್ಫೇಸ್ ಟೆಕ್ಸ್ಚರ್ಸ್ ಅಂತ ಮಾಡಿ, ದಟ್ ಈಸ್ ಸರ್ಫೇಸ್ ಫಿನಿಶ್ ಸ್ಟ್ಯಾಂಡರ್ಡ್ ರಫ್ನೆಸ್, ದ ವ್ಯಾಲ್ಯೂ ಆಫ್ ರಫ್ನೆಸ್. ಸೊ N6 ಇನ್ ಮೈಕ್ರಾನ್ಸ್ ನಲ್ಲಿ ನಾವು ಹೇಳ್ಬೇಕಾಗುತ್ತೆ. ಅದು ಟೇಬಲ್ ಅನ್ನ ಕೊಟ್ಟಿದ್ದೀನಿ. ಟೇಪರ್ ಪಿನ್ಸ್ ಅನ್ನ ನಾವು ಡೆಸಿಗ್ನೇಟ್ ಮಾಡ್ಲಿಕ್ಕೆ ಟೇಬಲ್ ಟೈಪ್ ಇರಬೇಕು, ABC, ಮತ್ತೆ ನಾಮಿನಲ್ ಡಯಾ, ಮತ್ತೆ ಲೆಂತ್ ಅಂಡ್ ಬೇಸ್ ನಂಬರ್. ಫಾರ್ ಎಕ್ಸಾಂಪಲ್ ಟೇಪರ್ ಪಿನ್ ಎ ಅಂದ್ರೆ ಟೈಪ್, 16 ಅಂದ್ರೆ ಡಯಾಮೀಟರ್, 90 ಅಂದ್ರೆ ಲೆಂತ್ ಆಫ್ ದಿ ಪಿನ್. ಇದು IS ನಂಬರ್, IS 6688. ಟೇಪರ್ ಪಿನ್ ಬಿ 20 × 60 × IS 6688. ಸ್ಪ್ಲಿಟ್ ಟೇಪರ್ ಪಿನ್ ಅಥವಾ ಸಿ ಅಂತ ಹಾಕಿದ್ರು ಅರ್ಥ ಆಗುತ್ತೆ, ಅದು ಸ್ಪ್ಲಿಟ್ ಟೇಪರ್ ಪಿನ್ ಅಂತ. 40 ಇದು ಡಯಾಮೀಟರ್ 5, ಲೆಂತ್ 40, IS 6688. ಜನರಲ್ ಪ್ರಪೋರ್ಷನ್ಸ್, ನಾಮಿನಲ್ ಡಯಾ ಆಫ್ ಪಿನ್ ಇಸ್ ಈಕ್ವಲ್ ಟು 1/6 ಇಂಟು ಡಯಾ. ಜನರಲ್ ಆಗಿ
ಎಷ್ಟು ಪಿನ್ ಸೈಜ್ ಎಷ್ಟಿರಬೇಕು ಅಂದ್ರೆ, ಒಂದು ನಾರ್ಮಲ್ ಪ್ರಪೋರ್ಷನ್ಸ್ ಇದೆ, ಜನರಲ್ ಪ್ರಪೋರ್ಷನ್ಸ್. ನಾರ್ಮಲ್ ಡಯಾ ಪಿನ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ, ಈ ಡಯಾವನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ 1/6 ಇಂಟು ನೀವು ಎಲ್ಲಿ ಬಳಸ್ತೀರಿ ಡಯಾ ಆಫ್ ದಿ ಸಾಫ್ಟ್ ಅನ್ನ ಲೆಕ್ಕ ಹಾಕೊಂಡ್ರೆ ಅದ್ರ ನಾಮಿನಲ್ ಡಯಾ ಎಷ್ಟು ಸೆಲೆಕ್ಟ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾವು ಇನ್ನೊಂದ್ಸಲಿ ಕಾಟರ್ ಟೇಪರ್ ರೇಷಿಯೋ 1:48 to 1:24 ಅಂತ ಹೇಳಿದೆ. ಈ ಕಾಟರ್ ಬಗ್ಗೆ ಒಂದ್ ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ. ಕಾಟರ್ ಅಂಡ್ ಕಾಟರ್ ಜಾಯಿಂಟ್ಸ್ ನೋಡಿ ಮಕ್ಕಳೇ, ಇಲ್ಲಿ ಕಾಟರ್ ಇದೆ, ದಿಸ್ ಇಸ್ ರಾಡ್, ದಿಸ್ ಇಸ್ ಸ್ಪೈಗಾಟ್, ಗೊತ್ತಾಯ್ತಾ? ಇಲ್ಲಿ ನೋಡಿ ಮಧ್ಯದಲ್ಲಿ ಕಾಟರ್ ಇದೆ. ಇವೆರಡನ್ನು, ಈ ರಾಡ್ ಅನ್ನ ಈ ಸಾಕೆಟ್ ಒಳಗಡೆ ಇಮ್ಮರ್ಸ್ ಮಾಡ್ತೀವಿ, ಈ ಕಡೆ ರಾಡ್ ಅನ್ನ ಇಲ್ಲಿಂದ ಇಮ್ಮರ್ಸ್ ಮಾಡ್ತೀವಿ. ಸೊ ಮಧ್ಯೆ ಏನ್ ಮಾಡ್ತೀವಿ, ಸ್ಲಾಟ್ ಇದೆಯಲ್ಲ, ಸ್ಲಾಟ್ ಫಾರ್ ಕಾಟರ್, ಅದ್ರೊಳಗಡೆ ಇದು ಒಳಗಡೆ ಹೋದ ನಂತರ ಏನ್ ಮಾಡ್ತೀವಿ, ಈ ಕಾಟರ್ ಅನ್ನ ಫಿಕ್ಸ್ ಮಾಡ್ತೀವಿ. ನೋಡಿ ಲೈಕ್ ದಟ್, ದಿಸ್ ಇಸ್ ಸಿಲಿಂಡ್ರಿಕಲ್ ರಾಡ್, ದಿಸ್ ಇಸ್ ದ ಸ್ಲೀವ್, ಈ ಕಡೆ ಸಾಕೆಟ್ ಇದೆ, ಒಂದ್ ಕಡೆ ರಾಡ್ ಇದೆ, ಎರಡು ಹಾಕ್ತಿವಿ. ಇಲ್ಲಿ ಎರಡು ಡಬಲ್ ಕಾಟರ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಕಾಟರ್ ಇಸ್ ಅ ರೆಕ್ಟಾಂಗುಲರ್ ವೆಡ್ಜ್ with a taper on one side, the width, ನೋಡಿ ಇಲ್ಲಿ one side of the width, thickness being same. This is called cotter. Cotter is a rectangular piece of a metal like a wedge having a taper. The ratio from 1:48 to 1:24. Simple definitions. It is used to connect the shafts. ಏನಕ್ಕೆ ಇದನ್ನ ಯೂಸ್ ಮಾಡ್ತೀವಿ? It is used to connect the shafts with reciprocating motions only. ನೋಡಿ, ಎರಡು ಸಾಫ್ಟ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ ವಿತ್ ರೆಸಿಪ್ರೊಕೇಟಿಂಗ್ ಮೋಷನ್ ಕನೆಕ್ಟ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತಾ. ಎಂಡ್ ಆಫ್ ದ ಸಾಫ್ಟ್ ವಿತ್ ಜಾಯಿಂಟ್ ಆರ್ ಫಾರ್ಮ್ ಇಂಟು ದ ಸಾಕೆಟ್ ಅಂಡ್ ಸ್ಪೈಗಾಟ್. ಇಲ್ಲಿ ಒಂದು ಸಾಕೆಟ್ ಇದೆ, ಇಲ್ಲಿ ಒಂದು ಸ್ಪೈಗಾಟ್ ಇದೆ, ಎರಡನ್ನು ಒಳಗಡೆ ಯೂಸ್ ಮಾಡ್ತೀವಿ. ನಂತರ ಏನ್ ಮಾಡ್ತೀವಿ, ಈ ವೆಡ್ ಸೇಫ್ ರೆಕ್ಟಾಂಗುಲರ್ ಪೀಸ್ ದಟ್ ಈಸ್ ಕಾಟರ್ ಅನ್ನ ಏನ್ ಮಾಡಿ ಹಾಕಿ ಅಸೆಂಬಲ್ ಅನ್ನ ನಾವು ಮಾಡ್ತೀವಿ. This cotter joint, a rectangular slot at right angle to the axis made with the taper on one side to suit the cotter. ನೋಡಿ ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ರೆಕ್ಟಾಂಗುಲರ್ ಸಾಕೆಟ್ ನಲ್ಲಿ ಕಟ್ ಮಾಡಿದ್ದಾರೆ, ಸಾಕೆಟ್ ನಲ್ಲಿ ಒಂದು ರೆಕ್ಟಾಂಗುಲರ್ ಹೋಲ್ ಅನ್ನ ಕಟ್ ಮಾಡಿದ್ದಾರೆ. ಇಟ್ ಇಸ್ ಆಲ್ಸೋ ಎ ಟೇಪರ್. ಅದ್ರೊಳಗಡೆ ನಾವ್ ಏನ್ ಮಾಡ್ತೀವಿ, ದ ಸಾಕೆಟ್ ಅಂಡ್ ದ ಸ್ಪೈಗಾಟ್ ಆರ್ ಅಲೈನ್ಡ್. ಸಾಕೆಟ್ ಮತ್ತೆ ಸ್ಪೈಗಾಟ್ ಎರಡು ಅಲೈನ್ಡ್ ಆದಾಗ, ಅಂದ್ರೆ ಒಂದು ಒಳಗಡೆ ಒಂದು ನೇರವಾಗಿ ಕುತ್ಕೊಂಡಾಗ, and the cotter is driving in locking them together. ಇವೆರಡನ್ನು ಲಾಕ್ ಮಾಡ್ಬೇಕಲ್ಲ, ಸ್ಪೈಗಾಟ್ ಮತ್ತೆ ಸಾಕೆಟ್ ಅನ್ನ ಯಾವ್ದರಿಂದ ಲಾಕ್ ಮಾಡ್ತೀವಿ, ಈ ಕಾಟರ್ ಇಂದ ನಾವು ಲಾಕ್ ಮಾಡ್ತೀವಿ ಮಕ್ಕಳೇ. ನೋಡಿ ಲೈಕ್ ದಟ್. ಇಲ್ಲಿ ನೋಡಿ ಸ್ಲೀವ್ ಅಂಡ್ ಕಾಟರ್ ಜಾಯಿಂಟ್ ಇದೆ, ಇಲ್ಲಿ ಡಬಲ್ ಕಾಟರ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ದಿಸ್ ಇಸ್ ದ ಫ್ರಂಟ್ ವ್ಯೂ, ಸೆಕ್ಷನಲ್ ಫ್ರಂಟ್ ವ್ಯೂ. ಟೂ ಕಾಟರ್ಸ್ ಆರ್ ಯೂಸ್ಡ್ ಟು ಜಾಯಿನ್ ದ ಸಾಫ್ಟ್ ವಿತ್ ಸ್ಲೀವ್. ಈ ಚಿತ್ರದಲ್ಲಿ ಎರಡು ಕಾಟರ್ಸ್ ಅನ್ನ ಬಳಸಿ ಜಾಯಿಂಟ್ ಅನ್ನು ಮಾಡಿರ್ತಕ್ಕಂಥ ಒಂದು ಸೆಕ್ಷನಲ್ ವ್ಯೂ. The enlarged soft end with slots are placed facing each other in a sleeve with slot and driving the cotters with a bearing surface on the sleeve. The tapered or sloped surface of the cotters pull the shaft closer. So ನೋಡಿ ಇದೇನಾಗುತ್ತೆ, ಟೇಪರ್ ಇರೋದ್ರಿಂದ ಹೊಡೆದ ತಕ್ಷಣ ಇದು ಕೆಳಗಡೆ ಹೋಗುತ್ತೆ, ಫುಲ್ ಆಗಿ ಅಸೆಂಬಲ್ ಲಾಕ್ ಆಗುತ್ತೆ. So this is cotter and cotter joint. The clearance on the sleeve and shafts allow the variation of cotter sweep to the certain extent. ಸ್ವಲ್ಪ ಕ್ಲಿಯರೆನ್ಸ್ ಕೊಟ್ಟಿರ್ತಾನೆ, ಸರ್ಟನ್ ಎಕ್ಸ್ಟೆಂಟ್ ಅವರಿಗೆ ಅಸೆಂಬ್ಲಿ ಸಂದರ್ಭದಲ್ಲಿ. ಸೊ ಒಂದು ಜಿಬ್ ಅಂತ ಬರುತ್ತೆ ಮಕ್ಕಳೇ, ಇಲ್ಲಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ. ಸೊ ದಿಸ್ ಇಸ್ ಜಿಬ್, ಕಾಟರ್ ಮತ್ತೆ ಜಿಬ್, ಇದು ಜಿಬ್ ಅಂಡ್ ಕಾಟರ್ ಜಾಯಿಂಟ್ ಅಂತ. ಇಟ್ ಈಸ್ ಆಲ್ಸೋ ಯೂಸ್ ಟು ಕನೆಕ್ಟ್ ಸ್ಕ್ವೇರ್ ಆರ್ ರೆಕ್ಟಾಂಗುಲರ್ ಮೆಂಬರ್ಸ್. ನೋಡಿ ಇಲ್ಲಿ ಸ್ಕ್ವೇರ್ ಮತ್ತೆ ರೆಕ್ಟಾಂಗುಲರ್ ಮೆಂಬರ್ಸ್ ಅನ್ನು ಕೂಡ ನಾವೇನ್ ಮಾಡಬಹುದು, ಇಲ್ಲಿ ಕನೆಕ್ಟ್ ಮಾಡಬಹುದು. ಎ ಸ್ಟ್ರಾಪ್ ಜಾಯಿಂಟ್ ವಿತ್ ಜಿಬ್ ಅಂಡ್ ಕಾಟರ್. ನೋಡಿ ಇದು ಜಿಬ್ ಅಂತ ಕರಿತೀವಿ, ಒಂದು ಸ್ಟ್ರಾಪ್ ಜಿಬ್ ಇದೆ ನೋಡಿ, ಪೀಸ್ ಇಲ್ಲಿ ಹಾಕಿದ್ದಾರೆ, ಇಲ್ಲಿ ಮೇಲ್ಗಡೆ ಬಿಡ್ಸ್ ತೋರಿಸಿದೀನಿ, ಇಲ್ಲಿ ಅಸೆಂಬಲ್ ಆಗಿದೆ. A strap joint with the jib and cotter. One end of the member is made as a fork end which takes the end of the other member to prevent the fork end getting bent while driving the cotter at jib is placed. ಇದು ಬೆಂಡ್ ಆಗದೆ ಇರಲಿ ಅಂತ ಹೇಳಿ ಇಲ್ಲಿ ಈ ರೀತಿ ಫೋರ್ಕ್ ತರ ಮಾಡಿದ್ದಾರೆ. ಇದೇನಾಗುತ್ತೆ, ಲಾಕ್ ಆಗುತ್ತೆ, ಬೆಂಡ್ ಆಗೋದನ್ನ ಪ್ರಿವೆಂಟ್ ಅನ್ನ ಮಾಡುತ್ತೆ. ದಿಸ್ ಇಸ್ ಕಾಟರ್ ಅಂಡ್ ಜಿಬ್ ಜಾಯಿಂಟ್ಸ್ ಅಂತ ನಾವು ಕರಿತೀವಿ. ಸೊ ನಾವು ಕಮ್ ಟು ದಿ ಕಾಟರ್ ಜಾಯಿಂಟ್ ನಲ್ಲಿ ನೋಡಿ, ಇಲ್ಲಿ ಸಿಂಗಲ್ ಎಂಡೆಡ್ ಕಾಟರ್ ಜಿಬ್ ಅನ್ನು ಹಾಕ್ಸಿರೋದು. ಅದನ್ನೇ ನಾನು ಹಿಂದೆ ಚಿತ್ರದಲ್ಲಿ ಏನ್ ತೋರಿಸಿದೀನಿ ಅದನ್ನ ಇಲ್ಲಿ ಕಾಟರ್ ಇದೆ, ಇಲ್ಲಿ ಜಿಬ್ ಇದೆ, ಇದು ಸ್ಟ್ರಾಪ್, ಇದು ಸ್ಕ್ವೇರ್ ರಾಡ್. ದ ಬೆಂಡಿಂಗ್ ಎಫೆಕ್ಟ್ ಆನ್ ದ ಫೋರ್ಕ್ ಎಂಡ್
and how the jibs are made. Use of the single jib is used for cutter with slope on one side. ಇಲ್ಲಿ ಒಂದು ಸಿಂಗಲ್ ಜಿಬ್ ಅನ್ನ ಯೂಸ್ ಮಾಡ್ತಾ ಇರೋದು. ಕೆಲವು ಸಂದರ್ಭದಲ್ಲಿ ಟೂ ಜಿಬ್ಸ್ ಅನ್ನು ಯೂಸ್ ಮಾಡ್ತಾರೆ. ಟೂ ಜಿಬ್ಸ್ ಆರ್ ಯೂಸ್ಡ್ ಇಫ್ ದ ಕಟರ್ ಹ್ಯಾಸ್ ಸ್ಲೋಪ್ ಆನ್ ಬೋತ್ ಸೈಡ್ ಸ್ಲೋಪ್ ಇದ್ರೆ ಟೂ ಜಿಬ್ಸ್ ಅನ್ನ ಈ ಕಡೆ ಒಂದು ಈ ಕಡೆ ಒಂದನ್ನ ಮಾಡ್ತಾರೆ. ಇನ್ನು ಯು ಪಿನ್ಸ್ ಹೇಳಿದೆ ನಾನು, ಟೇಪರ್ ಪಿನ್ಸ್ ಕನೆಕ್ಟಿಂಗ್ ಸಾಫ್ಟ್ ನಲ್ಲಿ ಯೂಸ್ ಆಫ್ ಪಿನ್ ಇನ್ ಕನೆಕ್ಟಿಂಗ್ ಸಾಫ್ಟ್ಸ್. ದಿಸ್ ಆರ್ ಆಲ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಪಿನ್ಸ್ ಸಿಮಿಲರ್ ಟು ದ ಕಾಟರ್. ದಿಸ್ ಇಸ್ ಅ ಕಾಟರ್ ಪಿನ್ಸ್. ಇದು ಕಾಟರ್ ಪಿನ್ಸ್ ಅಂತ ಕೂಡ ನಾವು ಕರಿತೀವಿ. ಸಿಲಿಂಡ್ರಿಕಲ್ ಪಿನ್ is also used in connecting the shaft. One end of the shaft is made as fork. ಒಂದು ಕಡೆ fork end ಇರುತ್ತದೆ with holes, ನೋಡಿ ಹೋಲ್, and the end of the other shaft is formed as high end. ಇನ್ನೊಂದು high end ಅಂತ ನಾವು ಕರಿತೀವಿ. The high end fits into the fork end, holes being in one line ಅಲ್ಲಿ ಇದು ಫಿಟ್ ಆಗುತ್ತೆ. ಲೈಕ್ ದಟ್. ನೋಡಿ ಇಲ್ಲಿ ನಿಮಗೆ ಈ ನಕಲ್ ಪಿನ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಎ ಒನ್ ಹೈ ಎಂಡ್. ಇದು ಇದ್ರೊಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಮತ್ತೆ ಟೂ ಹೈ ಎಂಡ್ ಇದೆ. ಇದು ಟೇಪರ್ ಪಿನ್ ಕಾಲರ್. ಇದು ಒಂದು ಟೇಪರ್ ಪಿನ್. ನೋಡಿ ಈ ನಕಲ್ ಪಿನ್ ಇದೆಯಲ್ಲ ಮಕ್ಕಳು, ಈ ನಕಲ್ ಪಿನ್ ಅನ್ನು ಒಳಗಡೆ ಇನ್ಸರ್ಟ್ ಮಾಡ್ತೀವಿ. ಈ ರೀತಿ ಇನ್ಸರ್ಟ್, ಇದು ಅಸೆಂಬಲ್ ಆಗುತ್ತೆ. ಒನ್ ಹೈ ಎಂಡ್ ಟೂ ಹೈ ಎಂಡ್ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಈ ಪಿನ್ ಅನ್ನ ಒಳಗಡೆಗೆ ಅಸೆಂಬಲ್ ಮಾಡ್ತೀವಿ. ಮತ್ತೆ ಕಾಲರ್ ಹಾಕಿ ಈ ನಕಲ್ ಪಿನ್ ಅಲ್ಲಿ ಒಂದು ಹೋಲ್ ಇದೆಯಾ, ಈ ಹೋಲ್ ಒಳಗಡೆಯಿಂದ ಇಲ್ಲೊಂದು ಟೇಪರ್ ಪಿನ್ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಈ ಟೇಪರ್ ಪಿನ್ ಹಾಕ್ತಿವಿ. ಟೂ ಎಂಡ್ ಅಥವಾ ಇದನ್ನ ಫೋರ್ಕ್ ಎಂಡ್ ಅಂತ ಕೂಡ ನಾವು ಕರಿತೀವಿ. ಸೊ ಯೂಸ್ ಆಫ್ ಪಿನ್ ಇನ್ ಕನೆಕ್ಟಿಂಗ್ ಸಾಫ್ಟ್ಸ್ ಲೈಕ್ ದಟ್. ಇದು ಈ ಚಿತ್ರ ನೋಡಿದ್ರೆ ನಿಮಗೆ ಪಿನ್ ಅನ್ನ ಹೇಗೆ ಬಳಸ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಕಾಲರ್ಡ್ ಸಿಲಿಂಡ್ರಿಕಲ್ ಪಿನ್. ದಿಸ್ ಇಸ್ ಎ ಕಾಲರ್ಡ್ ಸಿಲಿಂಡ್ರಿಕಲ್ ಪಿನ್ with a small hole is inserted into the eye and fork. The pin is held in the position using a collar and a small taper pin or a split pin. ಈ ಎಂಡ್ ಅಲ್ಲಿ ಸ್ಮಾಲ್ ಪಿನ್ ಅಥವಾ ಸ್ಪ್ಲಿಟ್ ಪಿನ್ ಯಾವ್ದಾದ್ರು ನಾವು ಯೂಸ್ ಮಾಡಬಹುದು ಈ ನಕಲ್ ಪಿನ್ ಅನ್ನ ಕನೆಕ್ಟ್ ಅನ್ನ ಮಾಡಲಿಕ್ಕೆ. ಸೊ ಇದಿಷ್ಟು ಮಕ್ಕಳೇ ನಿಮಗೆ ಇನ್ ದಿಸ್ ಲೆಸನ್ ಟೇಪರ್ ಅಂದ್ರೆ ಏನು, ಟೇಪರ್ ಯೂಸಸ್ ಏನು, ಯಾವ್ಯಾವ ತರ ಟೇಪರ್ಸ್ ಇದೆ, ಸೆಲ್ಫ್ ರಿಲೀಸಿಂಗ್ ಅಂದ್ರೆ ಏನು, ಸೆಲ್ಫ್ ಹೋಲ್ಡಿಂಗ್ ಅಂದ್ರೆ ಏನು, ಕಾಟರ್ ಅಂದ್ರೆ ಏನು, ಕಾಟರ್ ಜಾಯಿಂಟ್ಸ್ ಹೆಂಗಿರುತ್ತೆ, ಕಾಟರ್ ಪಿನ್ಸ್ ಹೆಂಗಿರುತ್ತೆ. ಸೊ ಇದೆಲ್ಲವನ್ನ ಈ ತರಗತಿಯಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮತ್ತೆ ಒಂದ್ಸಲಿ ನೀವು ಈಗ ನಾನು ಏನ್ ಹೇಳಿದೀನಿ ಅರ್ಥ ಆಗಿಲ್ಲ ಅಂದ್ರೆ ರಿಪೀಟ್ ನೀವೇನ್ ಮಾಡ್ಬೋದು, ಯೂಟ್ಯೂಬ್ ನಲ್ಲಿ ಮತ್ತೆ ಒಂದ್ಸಲಿ ಲೆಸನ್ಸ್ ಅನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ನಿಮ್ಗೆ ಕ್ಲಾರಿಫೈ ಮಾಡಿ ತಿಳ್ಕೊಳ್ಳಿ. ಜಸ್ಟ್ ಗೋ ಫಾರ್ ರಿವಿಷನ್ ಲೈಕ್ ಟೆಸ್ಟ್ ಐಟಮ್ಸ್ ಅನ್ನ ನೋಡೋಣ ಸ್ವಲ್ಪ. ಸೊ ನಾವು ಕಮ್ ಟು ದಿ ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಟೇಪರ್ ಫಾರ್ ಸೆಲ್ಫ್ ರಿಲೀಸಿಂಗ್ ಟೇಪರ್. ಸೆಲ್ಫ್ ರಿಲೀಸಿಂಗ್ ಸ್ಟ್ಯಾಂಡರ್ಡ್ ಟೇಪರ್ ಎಷ್ಟು ಹೇಳಿದೀನಿ? ಟೆಲ್ ಎನಿವನ್? 7/24 ನೋಡೋಣ. Yes, very good. 7/24 self-releasing. State 3 uses of tapers in assembly work. ಅಸೆಂಬ್ಲಿ ನಲ್ಲಿ ಟೇಪರ್ ನ 3 ಯೂಸ್ ಹೇಳ್ತಿರಲ್ಲ ಮಕ್ಕಳೇ, ಹೇಳಿ ಒಂದ್ ಕಡೆ ಬರ್ಕೊಳ್ಳಿ ನೋಡೋಣ ಒಂದೊಂದಾಗೆ. ಸೊ ಸೆಲ್ಫ್ ಅಲೈನ್ಮೆಂಟ್, ಲೊಕೇಶನ್ ಆಫ್ ದ ಕಂಪೋನೆಂಟ್ ಇಸ್ ಅಸೆಂಬ್ಲಿ, assembling and dismantling is easy and transmitting drive through easy drive ಅನ್ನ ಪವರ್ ಅನ್ನ ಟ್ರಾನ್ಸ್ಮಿಟ್ ಅನ್ನ ಮಾಡಬಹುದು. ವಾಟ್ ಇಸ್ ದ ಅಮೌಂಟ್ ಆಫ್ ಟೇಪರ್ ಫಾರ್ ಎ ಮೆಟ್ರಿಕ್ ಸೆಲ್ಫ್ ಹೋಲ್ಡಿಂಗ್? ಮೆಟ್ರಿಕ್ ಸೆಲ್ಫ್ ಹೋಲ್ಡಿಂಗ್ ಅಂದ್ರೆ 1:20. yes, very good, 1:20. ವಾಟ್ ಆರ್ ದ ಟೂ ಮೆಥಡ್ಸ್ ಯೂಸ್ಡ್ ಫಾರ್ ಎಕ್ಸ್ಪ್ರೆಸಿಂಗ್ ಟೇಪರ್? ಟೇಪರ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಎರಡು ಮೆಥಡ್ ಅನ್ನ ಯಾವ್ದಾದ್ರು ಹೇಳಿ ಅಂತ ಹೇಳ್ತಾರೆ. ಒಂದು ಡಿಗ್ರಿ ಆಫ್ ಆರ್ಕ್ ನಲ್ಲಿ ಹೇಳ್ತೀವಿ, ಇನ್ನೊಂದು ಗ್ರೇಡಿಯಂಟ್ ನಲ್ಲಿ ನಾವು ಹೇಳ್ತೀವಿ. ನೇಮ್ ದ ಟೂ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ to be included while specifying the taper on a component. Taper ಅನ್ನ ಸ್ಪೆಸಿಫೈ ಮಾಡಬೇಕಾದ್ರೆ ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಹೇಳಿದೆ ಮಕ್ಕಳೇ. ನಂಬರ್ 1 is angle of the taper, number 2 is size of the component. Size ಅಂದ್ರೆ big D, small d, length of the taper. What are the two types of tapers used for tool holding on machine tools? ಯಾವ್ದಪ್ಪ? ಒಂದು ಸೆಲ್ಫ್ ಹೋಲ್ಡಿಂಗ್, ಇನ್ನೊಂದು ಸೆಲ್ಫ್ ರಿಲೀಸಿಂಗ್ ಟೇಪರ್. ವೆರಿ ಗುಡ್. Identify the two types of tapers given below. ಇಲ್ಲಿ ಎರಡು ಕೊಟ್ಟಿದ್ದಾರೆ, ನೋಡಿದ್ರೆ ಕೇಳಬಹುದಲ್ಲ ಮಕ್ಕಳೇ. ಒಂದು ಎ ಸೆಲ್ಫ್ ಹೋಲ್ಡಿಂಗ್ ಅಂಡ್ ಬಿ ಸೆಲ್ಫ್ ರಿಲೀಸಿಂಗ್. ಸೆಲ್ಫ್ ರಿಲೀಸಿಂಗ್ ಅಂಡ್ ಸೆಲ್ಫ್ ಹೋಲ್ಡಿಂಗ್. ನೇಮ್ ದ ಟೂ ಟೈಪ್ಸ್ ಆಫ್ ಸೆಲ್ಫ್ ಹೋಲ್ಡಿಂಗ್ ಟೇಪರ್ಸ್. ಸೆಲ್ಫ್ ಹೋಲ್ಡಿಂಗ್ ಟೇಪರ್ಸ್ ಯಾವ್ದಾದ್ರು ಹೇಳಿ? ಮೆಟ್ರಿಕ್ ಟೇಪರ್, ಮೋಸ್ಟ್ ಟೇಪರ್. ಸೆಲ್ಫ್ ಹೋಲ್ಡಿಂಗ್ ಟೇಪರ್. ಸ್ಟೇಟ್ 3 ಸ್ಯಾಂಕ್ ಸೈಜ್ ಫಾರ್ ಈಚ್ ಟೇಬಲ್ ಗಿವನ್ ಬಿಲೋ. ಮೋಸ್ಟ್ ಟೇಪರ್ ಗೆ ಸ್ಯಾಂಕ್ ಸೈಜ್ MT0 ಇಂದ MT6, ಕಾಮನ್ ಆಗಿ MT0 ಇಂದ MT4 ನೆನಪು ಇಟ್ಕೊಳ್ಳಿ. ಅದೇ ರೀತಿ ಮೆಟ್ರಿಕ್ ಟೇಪರ್ಸ್
4, 6, 80, 100, 120, 160 and 200. That is Morse metric tape. ಅದರದ್ದು ರೇಷಿಯೋ 1:20 ನೆನಪಿನಲ್ಲಿ ಇಟ್ಕೋಬೇಕು. What is the name of the standard taper for pin marked A in the figure? State also the amount of taper. ಏನ್ ಟೇಪರ್ ಅಂತ ಕರಿತೀವಿ? This is pin taper. What is the amount of taper ratio? 1:50. Very good. 1:50. Now come to the which one of the size marked in the figure denotes the diameter of the pin. ಈ ಚಿತ್ರ ನೋಡಿ, ಇಲ್ಲಿ ಈಗ ಹೇಳಿ ಮಕ್ಕಳೇ, ನಾನು ಹೇಳ್ಕೊಟ್ಟಿದ್ದೀನಿ. ಪಿನ್ ನಲ್ಲಿ ಸ್ಮಾಲರ್ ಎಂಡ್ ನಾವು ಡಿನೋಟ್ ಮಾಡೋದು ಅಂದ್ರೆ ಸ್ಮಾಲ್ ಡಿ ಇದೆಯಲ್ಲ, ಸೊ ದಟ್ ಈಸ್ ಸ್ಮಾಲ್ ಡಿ ಡಿನೋಟ್ ದಿ diameter of the pin. What is the name of the taper used in assembly A? ಇಲ್ಲಿ ನೋಡಿ ಒಂದು ಅಸೆಂಬ್ಲಿ ಇದೆ ಮಕ್ಕಳೇ, ಇಲ್ಲಿ ಯೂಸ್ ಮಾಡಿರ್ತಕ್ಕಂತ ವಾಟ್ ಇಸ್ ದ ನೇಮ್ ಆಫ್ ದ ಟೇಪರ್? ಏನಿದು ಏನ್ ಟೇಪರು? ಅದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಮಕ್ಕಳೇ. ದಿಸ್ ಇಸ್ ಕೀವೇ ಟೇಪರ್. 1:100 ರೇಷಿಯೋ ನೆನಪಲ್ಲಿ ಇಟ್ಕೋಬೇಕು. ಕೀವೇ ಟೇಪರ್. ವೆರಿ ಗುಡ್. ಸ್ಟೇಟ್ ಆಲ್ಸೋ ದಿ ಅಮೌಂಟ್ ಆಫ್ ಟೇಪರ್. ಇದು ಟೇಪರ್ ಅಮೌಂಟ್ ಹೇಳಿ ಅಂತ ಇದ್ದಾನೆ, ಈಗ ತಾನೇ ಹೇಳಿದ್ರೆ. ದಟ್ ಇಸ್ 1:100 ನೋಡಿ ಗೊತ್ತು. 1:100. ವೆರಿ ಗುಡ್. ಸೊ ಸಮ್ ಯೂಸಸ್ ಆಫ್ ಟೇಪರ್ಸ್ ಮ್ಯಾಚ್ ಮಾಡ್ಬೇಕು ಮಕ್ಕಳೇ. ಟೇಪರ್ ಕೀಸ್, ಸೆಕ್ಯೂರಿಂಗ್ ಗೇರ್ ವಿತ್ ಸಾಫ್ಟ್. ಈಗ ಮೊದಲು ಟೇಪರ್ ಕೀಸ್, ಸ್ಟ್ಯಾಂಡರ್ಡ್ ಪಿನ್ ಟೇಪರ, ಸೆಲ್ಫ್ ರೀಡಿಂಗ್ ಟೇಪರ, ಸೆಲ್ಫ್ ಹೋಲ್ಡಿಂಗ್ ಟೇಪರ್. ಸೊ ಒಂದಕ್ಕೆ ಸಿ ಮಕ್ಕಳೇ, ಟೇಪರ್ ಕೀಸ್ ಸ್ಟ್ಯಾಂಡರ್ಡ್ ಪಿನ್ ಟೇಪರ್, ಸೆಕ್ಯೂರಿಂಗ್ ಗೇರ್ ವಿತ್ ಸಾಫ್ಟ್ standard pin taper, spindle nose of milling machine, self releasing taper, drill sleeves, self holding taper. Like that you can match. So thanks to one and all for hearing us till now. ಮಕ್ಕಳೇ ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ. ಈ ಟಾಪಿಕ್ ಸೆಕೆಂಡ್ ಇಯರ್ ಫಿಟ್ಟರ್ ಥರ್ಡ್ ಸೆಮ್ ನಲ್ಲಿ ಇದೆ. ಪಿಕ್ ನಂಬರ್ 61 ನಲ್ಲಿ ಇದೆ. ನೀವು ಇದು ಬರ್ತಕ್ಕಂಥ ಎಲ್ಲ ಅಸೈನ್ಮೆಂಟ್ ಅನ್ನ ನಿಮಗೆ ಫಾರ್ವರ್ಡ್ ಮಾಡಿದ್ದೀನಿ. ಸಾಲ್ವ್ ಮಾಡಿ ಏನೇ ಡೌಟ್ಸ್ ಇದ್ರು ನನಗೆ ಸಂಪರ್ಕ ಮಾಡಿ ಕ್ಲಾರಿಫೈನ ಮಾಡ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ ಮಕ್ಕಳೇ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಆಲ್.